ಈ ಹೂವು ನನ್ನ ಹೆಂಡತಿ ಮುಡಿ ಮುಡಿಸಿದ್ರೆ ಎಷ್ಟು ಖುಷಿ ಪಡ್ತಾಳೆ. ಬಾಯ್ಲಿ ಚಲೋ ಹೊತ್ತಾಗ ನೀನು ಕರ್ದಂಗೆ ಆತು ನೋಡು. ಯಾಕ್ರಿ? ಕುಂದ್ರ ಮುಡಿಸಿದ ಹೂವು 3 ಸಂಚಳೆ ಬಾಡ್ಬೋದು, ಆದ್ರೆ ನಾನಿನ ಕೊಟ್ಟ ಪ್ರೀತಿ ನನ್ನ ಉಸಿರ ಮಣ್ಣಾಗುವವರೆಗೂ ಹೋಗುವಂಥದ್ದೇ ಅಲ್ಲ. ನನ್ನ ನಿನ್ನ ಜೋಡಿಗೆ ಆ ದೇವ್ರನ್ನ ಎದುರು ಬಿಟ್ಟು ನಾಚ್ ಕುಂತಾನ. ರೀ, ದೇವ್ರನ್ನ ಎದುರು ಬೀಳಲಿ ನಡಿತೈತಿ, ಆದ್ರ ಮಂದಿನ ಎದುರು ಬೀಳಬಾರ್ದ. ಅದ್ಯಾಂಗ ನೆದ್ರ ಬೀಳ್ತೈತಿವ? ಮದುವೆಯಾಗಿ 3 ವರ್ಷ ಆತ, ಒಬ್ಬರ ಮ್ಯಾಗಿನ ಒಬ್ರು ಪ್ರೀತಿ ಕಮ್ಮಿನ ಆಗಾಕತ್ತಿಲ್ಲ. ಅದೇನ್ ಕಡಿಮೆ ಆಗಿತ್ತಣ್ಣ ಪ್ರೀತಿಯಿಂದ ಕರೆದ ಗಂಡ ಹೂ ಮುಡ್ಸುವಾಗ? ಅಡವೆ ಆಗದಿರ ತಂದ ಯಾರ ನೆದರು ನಿಮ್ಮ ಮ್ಯಾಗ ಬಿದ್ದಿಲ್ಲ. ಅದ ಊರಾಗಿದ್ರಿ ಅಂದ್ರೆ ಇಡು ತಳಗೆ ನಿಮ್ಮ ಬಾಳೆ 7-11 ಮಾಂತು ಊರಾಗಿದ್ರೇನು ಅಡವ್ಯಾಗಿದ್ರೇನು, ಗಂಡ ಹೆಂಡತಿ ನಂಬಿರುವಾಗ ಹೆಂಡತಿ ಗಂಡ ನಂಬಿರುವಾಗ ಯಾರು ನೆದ್ರ ಬಿದ್ದರೆ ನಮಗೇನಾಗೋದೈತಿ? ಸಂಸಾರ ನಮ್ಮದಲ್ಲ, ಅದೆಷ್ಟ ನೆದ್ರ ಬೀಳಿ ಅದೆಷ್ಟ ಮಂದಿ ಆಡ್ಕೊಳ್ಳಿ, ಗಂಡ ಹೆಂಡತಿ ನಂಬರಕ್ಕೆ ಪ್ರೀತಿ ಅನ್ನೋದು ಕೆರಿತಿರ್ಬೇಕು ಹಾಲಿನ ಥರ. ಹೌದಪ್ಪ, ನಿಮ್ಮ ಪ್ರೀತಿ ತುಂಬಿ ತಿಳ್ಕಾಡಕತ್ತೈತಿ, ಅದು ನನಗೆ ಗೊತ್ತೈತಿ. ಎಲ್ಲ ಕೊಟ್ಟ ದೇವ್ರ 3 ವರ್ಷ ಆತ, ನಿಮ್ಮ ಮಡಿಲಾಗ ಒಂದು ಮಗು ಸಹಿತ ಕೊಡೋಲ್ಲಲ್ಲ. ಈ ಮಾತು ಅನಬಾರ್ದಿತ್ತನ? ಯಾಕೋ ಮುಖಾನ ಸಪ್ ಮಾಡಿದ್ರಿ? ಅಂದಿದ್ದೇನು ತಪ್ಪಲ್ಲ, ದೇವ್ರು ಅದನ್ನ ಯಾಕೋ ಮರ್ತಾನ. ಇಂದಲ್ಲ ನಾಳೆ ಮಗು ಕೊಟ್ಟನ ಅಂಕದಾಗ ಈಕಿ ನನಗೆ ಮಗು ಆಗಿರ್ತಾಳ, ನಾ ಆಕಿಗೆ ಮಗು ಆಗಿರ್ತೀನಿ, ಅಲ್ಲೇ ಸಾಕಲ್ಲ ಪ್ರೀತಿ ಅನ್ನೋದು ಕಾಣ್ತೀವಿ. ಶ್ರೀಶೈಲ, ಯಾವ ಹೊತ್ತಿಗೆ ಏನಾಗಬೇಕಾದ ಆದರನೇ ಚಲೋ ಅಲ್ಲ. ಇರ್ಲಿಕ್ಕಂದ್ರೆ ಮಂದಿ ಗುನು 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 ಏನೇನೋ ಮಾತಾಡ್ತೈತಿ. ಮಂದಿ ಮಾತಾಡಿದಂತರೂ ನಮ್ಮ ಕಿವಿ ಬಿದ್ದಿಲ್ಲ, ಬೀಳೋದು ಬೇಡ. ಈ ಮಾತಿನೆಮ್ಮೆ ಬಾಯಿ ತಪ್ಪಿ ಅನ್ಬೇಡ. ಮತ್ತು ನೀ ಹೊರಗೆ ಅಡ್ಡಾಡವ, ಗಾಳ್ಯಾಗ ಮಾತಾಡಿದ ಮಾತಾ ಎಲ್ಲ ಮರ್ತು ಬಿಡ್ತಿ. ಆದ್ರೆ ನೀನು ಹೇಳ್ತಿ 4 ಗಾಡಿ ಮಧ್ಯೆ ಇರೋಕಿ, ಅದ ಸುತ್ತ ಹೊಡಿದಲ್ಲ ತಲೆಯಾಗ. ಎಷ್ಟೇ ಚಿಂತಿದ್ರು ಗಂಡನ ಒಬ್ಬ ನನ್ನ ಜೋಡಿರ್ತಾನಲ್ಲ, ಅಷ್ಟೇ ಸಾಕಣ್ಣ. ಗಂಡ ಹೆಂಡತಿ ಮನ್ಯಾಗ ಬ್ಯಾಸತ್ತ ಕೂತಾಗ ಮುದ್ದಾಡಕ್ಕೊಂದು ಮಗು ಬೇಕೇ ಬೇಕು ಬಿಡುವ. ನೀವು ಒಳ ನಡಿ ನಡಿ. ಆಕಿಗೆ ಮಕ್ಕಳಾಗಲ್ಲ ಅನ್ನೋ ಸುದ್ದಿ ನಿನಗೆ ಗೊತ್ತಿಲ್ಲೇನ? ಏನು ಹೇಳಕತ್ತೀವ? ಹುಡುಗಾಟಿಗೆ ಮಾಡಕತ್ತೀಯನ? ಆಕಿ ಮ್ಯಾಗ ಅಷ್ಟು ಪ್ರೀತಿ ಇರೋದು ನೋಡಿ, ನಾ ಈಗ ಮಾತಾಡೋದು ನೋಡಿ ನಿನಗೆ ಈ ಮಾತು ಹುಡುಗಾಟ ಅನಿಸಿರ್ಬೋದು. ಆಕಿನ ಜೋಡಿ ಸಂಸಾರ ಮಾಡಿ ಆಕಿನ ಮಾಡಿಲ್ಲ ಏನಾರ ಮಗು ಆತಂದ್ರೆ ಇಷ್ಟು ಪ್ರೀತಿದ್ದು ಹಿಂದಿನ ಕಳ್ಕೊಬೇಕಾಗಿತ್ತ. ಅಲ್ಲೋ ಸಿರ್ಸಲ್ಲ, ಯಾಕೆ ಏನೇನ ಮಾತಾಡಕತ್ತಿಲ್ಲ? ನನ್ನ ಮಾತು ನಿನಗೆ ಅಗಾಧ ಅನಿಸಿರ್ಬೋದು. ಇನ್ನೇನು ನಾನು ಹೆಂಡತಿ ಬಂದು ದಡಗ ನಂಗೆ ಈ ಮಾತು ಅನ್ನಬಾರ್ದು ಅಂತೇಳಿ ಹೇಳಕತ್ತೀನಿ. ಹೊತ್ತು ಬಂದು ನಂಗೆ ಎಲ್ಲ ತಿಳಿಸಿ ಹೇಳ್ತೀನಿ. ಏನು ತಲೆಯಾಗ ಹುಳ ಬಿಟ್ಟು ನೀ ಹೋಗ್ಬಿಟ್ಟು ನಾ ಎದಕ್ಕೆ ಬಂದಿದ್ದಿ? ಅದು ರಾಶಿ ಮಾಡಕ್ಕೆ ನಮ್ದು ತಟ್ಟು ಓದಿದ್ಲ ಕದಾಗ, ಅದನ್ನು ಕೊಡಾಯ್ತು ಬಾರಪ್ಪ ಸ್ವಲ್ಪ. ಬಾಯಿ ತಪ್ಪು ಇನ್ನೊಮ್ಮೆ ಯಾಕೆ ಮುಂದೆ ಮಕ್ಕಳ ಬಗ್ಗೆ ಮಾತಾಡಬೇಡ. ಆಯ್ತು ಬಿಡಪ್ಪ, ನಿಮ್ಮ ಸಂಸಾರದ ಗೊತ್ತು ನಮಗೇನು ಗೊತ್ತು. ಆದ್ರೂ ಇನ್ನೊಂದು ಮಾತ, ಅದು ಯಾಕೆ ಏನು ಅಂತ ಬೆಟ್ಟಾದಾಗ ಹೇಳ್ಬೇಕಾ? ಗಂಡ ಹೆಂಡತಿ ಎಷ್ಟು ಚಲೋ ಅದಾರಲ್ಲ, ನನ್ನ ಗಂಡ ನನ್ನ ಮೇಲೆ ಯಾಕೆ ಜೀವ ಇಲ್ಲ?
ಪಡಬಾರ್ದು? ಇಂಥ ಜಾಗದಾಗ ನೋಡ್ಕೊಂಡು ಅಡ್ಯಾಡ್ರಿ, ಬಿದ್ದೇನ್ರ ಪೆಟ್ಟು ಮಾಡ್ಕೊಂಡ್ರಿ. ನೀ ತೋರ್ಸೋ ಪ್ರೀತಿ ನನ್ನ ಗಂಡ ನನಗೆ ತೋರಿಸಿದ್ರ ನನ್ನ ಜೀವನ ಬಂಗಾರ ಹಂಗಿರ್ತಿತ್ತ. ನಾ ಯಾವಾಗ ಪ್ರೀತಿ ತೋರ್ಸಿನಿ? ಎಡಿಯು ಬೀಳಾಕತ್ತಿದ್ರಿ, ಆಸರಕ್ಕೆ ನಾನು ಹಿಡಿದ್ರಿ ಅಷ್ಟಕ್ಕೆ ಇದೆಲ್ಲ ಯಾಕೆ? ನನ್ನ ಕಣ್ಣಾರೆ ನಾನು ನೋಡೇನಲ್ಲ ನೀನು ಹೆಂಡತಿಗೆ ಎಷ್ಟು ಪ್ರೀತಿ ಮಾಡ್ತೀಯ ಅಂತ. ಆಕಿನ ಬಿಟ್ರೆ ನನಗೆ ಯಾರಿಲ್ಲ, ನಾನು ಬಿಟ್ರೆ ಆಕಿಗೆ ಯಾರಿಲ್ಲ. ಎಷ್ಟೇ ಆಗ್ಲಿಕ್ಕೆ ನಾನು ಹೆಂಡ್ತಿ, ಕಾಳಜಿ ತೋರ್ಸೋಬೇಕಲ್ಲ. ನಾನು ನಿನ್ನಕ್ಕೆ ಆದ್ರ ನನಗೂ ಇದೇ ಥರ ಕಾಳಜಿ ಮಾಡ್ತಿ? ನಿನ್ನ ಮಾತಿನ ಅರ್ಥ? ಹಾಂ, ಏನಿಲ್ಲ, ನನಗೂ ನಿನ್ನಂಥ ಗಂಡನ ಪಡಿಬೇಕಂತ ಆಸೆ. ಹೆಂಗೋ ಏನೋ ಮದುವೆ ಮಾಡ್ಕೊಂಡ್ರಿ, ಕೊಳ್ಳಾಗ ತಾಳಿನೂ ಕಾಣಾಕತ್ತದ. ಇದ್ದ ಗಂಡನ ಜೊತೆನ ಖುಷಿಯಿಂದ ಬಳಕೆ ಚಲೋ ಅಲ್ಲ, ಯಾಕೆ ಇನ್ನೊಬ್ಬ ಗಂಡನ ಮ್ಯಾಗ ಆಸೆ ಮಾಡೋದು? ನನ್ನ ಗಂಡ ನನಗೆ ತೋರಿಸೋ ಪ್ರೀತಿ ತೋರಿಸಿದ್ರ ನಾ ಯಾಕೆ ನಿನ್ನ ಮ್ಯಾಗ ಮನಸ್ಸು ಮಾಡ್ತಿದ್ದೆ? ನಿಮ್ಮಿಬ್ಬರ ಸಂಸಾರದಾಗ ಏನು ಬಿರುಕು ಬಿಟ್ಟೈತೆ ಅಂತ ನನಗೆ ಗೊತ್ತಿಲ್ಲ. ಏನಾದರೂ ಗಂಡ ಹಿಂದಿನ ಬಗೆಹರಿಸ್ಬೇಕು. ನಿಮ್ಮ ಸಂಸಾರ ಬಗ್ಗೆ ಮಾತಾಡಕ್ಕೆ ನಾ ಯಾರಿ? ಬರ್ತೀನಿ. ಇದ್ರ ನಿನ್ನಂತ ಒಂದ್ ಜೊತೆನ ಇರ್ಬೇಕು ನೋಡ. ನಿನ್ ಗಂಡ ನಿನ್ ಮ್ಯಾಲ ಜೀವ ಅದಾನ, ಆದ್ರ ಮಕ್ಕಳ ಮರಿ ಮಾಡ್ಕೊಳಕ ಯಾಕೆ ಹಿಂಗ್ ಸರಿಯಾಗತ್ತಾನ? ಎಲ್ಲರೂ ಅದ್ರ ಬಗ್ಗೆನೇ ಯಾಕೆ ಕೇಳ್ತೀರಿ? ನಾವು ಗಂಡ ಹೆಂಡತಿಬ್ರು ಚಲೋ ಅದೀವಲ್ಲ. ಗಂಡ ಹೆಂಡತಿ ಚಲೋ ಇರೋದು ಅಷ್ಟ ಅಲ್ಲ, ಅದ್ರ ಹಿಂದೆ ಏನೇನ್ ನಡ ಆತತಿ ಅದನ್ನು ನೋಡ್ಬೇಕಲ್ಲ. ಅಂದ್ರೆ ನಿನ್ನ ಮಾತಿನ ಅರ್ಥ ನನ್ನ ಗಂಡಿಗೆ ನನ್ನ ಮ್ಯಾಗ ಮನಸ್ಸಿಲ್ಲಂತೇನೆ? ಎಳ್ಳಷ್ಟು ಇಲ್ಲ, ಅವ ನಿನ್ ಮ್ಯಾಲೆ ಸುಳ್ಳು ಪ್ರೀತಿ ತೋರ್ಸಾಕತ್ತಾನ. ಯಾವ ಆಧಾರ ಮ್ಯಾಗ ಹೇಳಾಕತ್ತಿ ನನ್ನ ಗಂಡ ಸುಳ್ಳು ಪ್ರೀತಿ ತೋರ್ಸಾಕತ್ತಾನಂತೇಳಿ? ನಾನ್ ನಂಬೋದು, ಆದ್ರೆ ನನ್ನ ಕಳ್ ನಂಬಂಗಿಲ್ಲ. ನಾ ಬಂದಿದ್ದು ಇವತ್ತ ಆದ್ರೂ ನಿಮ್ಮಿಬ್ಬರ ನಡುವೆ ಏನೇನ್ ನಡ್ದೈತಿ ನನಗೆಲ್ಲ ಗೊತ್ತಾಗ್ತೈತಿ. ಹುಟ್ಟ ಸೂರ್ಯ ಚಂದ್ರನ್ಗೂ ಗೊತ್ತೈತಿ ನಮ್ಮಿಬ್ರು ಗಂಡ ಹೆಂಡತಿ ಪ್ರೀತಿ ಎಂತಾದೈತಂತೇಳಿ. ಅಕ್ಕ, ಸೂರ್ಯ ಚಂದ್ರ ಬಂದ ನಿಮ್ ಜೊತೆ ಬಾಳೆ ಮಾಡಂಗಿಲ್ಲ. ಲೋಕನ ಬೇರೆ, ಜೀವನಾನ ಬೇರೆ. ನಿನ್ ಜೊತೆ ಇಷ್ಟೆಲ್ಲ ಮಾತಾಡೋ ಅವಶ್ಯಕತೆ ನನಗಿಲ್ಲ. ಅಷ್ಟಕ್ಕೂ ನೀವ್ ಯಾರು? ಜೀವನ ಬ್ಯಾಸರಾಗಿ ನಿಮ್ಮೂರಿಗೆ ಬಂದೇನಿ. ಇಲ್ಲಿ ನಿಮ್ ಗಂಡ ಹೆಂಡತಿ ಪ್ರೀತಿ ನೋಡಿ ಆಶ್ಚರ್ಯ ಆಗೇನಿ. ಆಶ್ಚರ್ಯ ಆಗುವಂಥದ್ದು ಏನೈತಿದ್ರಾಗ? ಭಾಳ ಐತಿ, ಆದ್ರ ನಿಂಗ್ ತೆಗಿವಲ್ತ. ಮಂದಿ ಮಾತಿ ಕಿವಿ ಕೊಟ್ರ ಸಂಸಾರನ ಹಾಳಾಕೈತಿ. ನೀ ಎಲ್ಲ ಅವನ ಮ್ಯಾಗ ಮನಸ್ಸು ಮಾಡಿ ಕರೆ, ಆದ್ರೆ ಅವನ ಹೆಂಡತಿನ ಬಿಟ್ಟು ನಿನ್ನ ಬೆನ್ನು ಹತ್ತಾನಂತಂದು ಏನು ಗ್ಯಾರಂಟಿ? ಅವನ ಹೆಂಡತಿಗೆ ತೋರ್ಸೋ ಪ್ರೀತಿ ನನ್ ಗಂಡ ನನ್ ಮೇಲೆ ತೋರ್ಸಿದ್ರ ನಾಯಕ ಅವ್ನ್ ನೋಡ್ತಿದ್ದೆ. ಅವನ ಸಂಸಾರ ಅವನಿಗೆ ಬಿಟ್ಟಿದ್ದ, ನಿಮ್ಮ ಸಂಸಾರ ನಿಮಗೆ ಬಿಟ್ಟಿದ್ದ. ನಿಮ್ಮ ಸಂಸಾರ ಹಾಳಾಗೈತೆ ತಂದು ನೀವು ಕಾಲು ಜಾರಿದ್ರೆ ತಪ್ಪಾಕೈತ್ರಿ. ನಾ ಯಾರ ಮಾತು ಕೇಳಕ್ಕಲ್ಲ. ನನ್ನ ಗಂಡಗ ಬುದ್ಧಿ ಕಲಿಸ್ಬೇಕಂತಾನೆ ನಾ ಈ ಊರಿಗೆ ಬಂದೇನಿ. ನಿಮ್ಮ ಗಂಡಗೆ ಬುದ್ಧಿ ಕಲಿಸ್ಬೇಕಂತಂದು ನೀವು ಇನ್ನೊಂದು ಗಂಡಿನ ಸವಾಸ ಮಾಡಿದ್ರೆ ಜೀವನ ಹಾಳಾಗೋದು ಯಾರ್ದು? ನಿಮ್ದ. ನನಗೆ ಗೊತ್ತೈತಿ, ಆದ್ರೂ ಅವನ ಹೆಂಡತಿ ಮೇಲೆ ಎಷ್ಟು ಜೀವ ಅದಾನಲ್ಲ. ಒಪ್ಕೋತೀನಿ ರೀ, ಅವ್ರಿಬ್ರು ಎಷ್ಟು ಜೀವ ಇದ್ರು ಅವ್ರಿಬ್ರು ನಡಬಾರಕ್ಕೆ ಒಂದು ವಿಧಿ ಕಾಡಾಕತೈತಿ. ಏನದ? ಅವ್ರಿಬ್ರು ನಡಬಾರಕ ಪ್ರೀತಿ ತುಂಬಿ ತುಳ್ಕಾಡಕತ್ತೈತಿ. ಆದ್ರೆ ಅಕ್ಕಿ ಮಡಿಲಾಗ ಮಕ್ಕಳನ್ನು ಭಾಗ್ಯನೇ ಇಲ್ಲ. ಏನ್ ಹೇಳಕತ್ತೀರಿ ನೀವ? ಅದೆಲ್ಲ ಗೊತ್ತಿದ್ರು ಅವ್ರಿಬ್ರು ಅಷ್ಟು ಜೀವದಾರ? ಹೌದ್ರಿ, ಆ ವಿಷಯ ಅವನಿಗೆ ಎಷ್ಟ ಗೊತ್ತೈತಿ, ಅಕ್ಕಿಗೆ ಗೊತ್ತಿಲ್ಲ. ಅಕ್ಕಿಗೆ ಗೊತ್ತಾದ್ರೆ ನಿತ್ತ ಜಾಗದಾಗ ನಿಟ್ಟು ಉಸಿರು ಬಿಡ್ತಾಳ. ಹೇಳ್ಬೇಕಲ್ಲ ಪಾಪ, ಮುಚ್ಚಿಡೋದ ತಪ್ಪಲ್ಲ. ಬಿಚ್ಚಿ ಹೇಳಿದ್ರೆ ಭಗವಂತನ ಪಾದ ಸೇರ್ಕೋತಾಳ. ಆಮ್ಯಾಗ ಇವನ ಗತಿ ಏನಾರ ಮಾಡಿ ಇದನ್ನ ಅಕ್ಕಿ ಹೇಳಿ ಅಕ್ಕಿ ಗಂಡನ್ನ ನಾ ಪಡ್ಕೊಬೇಕು. ಈ ಸುದ್ದಿ ಕೇಳಿ ದಿಗಲು ಬಡ್ದಂಗೆ ಆತಲ್ರಿ, ಮನಸ್ಸಿಗೆ ಹಳಾಳೆ ಆತಲ್ಲ. ನನಗೂ ಹಂಗಾಗೈತ್ರಿ. ನನಗೇನು ಇದು ಗೊತ್ತಿರ್ಲಿಲ್ರಿ. ಬರ್ತೀನಿ.
ಆ ಗಂಡನ ಜೋಡಿ ಜಗಳಾಡಿ ಬಂದು ಹುಡುಗಿ ನಿನ್ನ ಬಗ್ಗೆ ಭಾಳ ಕೇಳ್ತಿರ್ತಾಳ, ಭಾಳ ಹೇಳ್ತಿರ್ತಾಳ. ಏನು ವಿಷಯ? ಹೆಣ್ತಿನ ಕರ್ಕೊಂಡು ಗುಡಿಗೆ ಹೋದಾಗ ಒಂದು ಸಾವನ್ನ ತಿನ್ನೋರ್ ಹೊತ್ಲೆ ನೋಡಾತಿದ್ಲ. ಏನೈತೆ ಅರಿವತ್ತಾಕಿ ಮನಸ್ಸಿನಾಗ? ಆಕೆ ನನ್ನ ಮುಂದೆಲ್ಲ ಒಡೆದ ಮಾತಾಡ್ಯಾಳ. ನಿನ್ನ ಮೇಲೆ ಏನೋ ಮನಸ್ಸು ಮಾಡ್ಯಾಳಂತ. ನೀ ಹೆಂಡ್ತಿನ ಬಿಟ್ಟು ಹೋಗ್ತೀಯ? ಏನು ಮಾತಾಡಕತ್ತೀವೋ? ನನ್ನ ಹೆಂಡತಿ ಮ್ಯಾಗ ನಾ ಎಷ್ಟು ಜೀವ ಅದೀನಿ, ನನ್ನ ಮ್ಯಾಗ ನಾನು ಹೆಂಡತಿ ಎಷ್ಟು ಜೀವ ಅದ ಅಂತ ಗೊತ್ತಿದ್ದಿಲ್ಲ. ಗೊತ್ತಿದ್ದು ಮಾತಾಡ್ತೇನ? ಹೌದು, ಆಕಿ ಕೂನಿಲ್ಲ ಪರಿಚಿಲ್ಲ, ಆಕಿ ಬೆನ್ನ ಹತ್ತಿ ನಾ ಯಾಕೆ ಹೋಗಲಿ? ಇದ್ರೆ ನಿನ್ನಂತ ಗಂಡಿರ್ಬೇಕಂತಂದು ನನ್ನ ಮುಂದೆ 100 ಸಲ ಹೇಳ್ತಾಳೋ. ಮೊದಲ ನಾನು ಹೆಂಡತಿ ಚಿಂತೆಯಾಗ ನಾ ಅದೀನಿ. ಅಂಥದ್ರಾಗ ಇಕ್ಕಿ ಒಬ್ಬಾಕಿ ಬಗ್ಗೆ ನಾ ತಲೆ ಕೆಡ್ಸೋಣೆ ಅಂದ್ರೆ ನನ್ನ ಹೆಂಡತಿ ನಾನು ನಂಬಿಸ್ಕೊತಿಗೆ ಹೋದಂಗೆ ಆಕೈತಿ. ಏನು ಬೇಡ. ನಾನು ಅದೊಂದಿನಪ್ಪ ಅಂಥವ್ರು ನಡ್ಬಾರಕ್ಕೆ ಹೋಗೋದು ತಪ್ಪಾಕೈತಿ. ನಾನು ಅದನ್ನ ಹೇಳೀನಿ. ನಂದು ಅಗದು ಏನೋ ಇದ್ರು ಈಗ ನನ್ನ ಹೆಂಡತಿನ ಸಮಾಧಾನ ಮಾಡೋದು, ನನ್ನ ಹೆಂಡತಿನ ಕಣ್ಣಾಗ ಕಣ್ಣಿಟ್ಕಾಯ್ದು, ನನ್ನ ಹೆಂಡತಿ ಜೋಡಿ ಖುಷಿಯಿಂದ ಇರೋದು ಅಷ್ಟೇ. ಯಾವುದಕ್ಕೂ ಆಸೆ ಪಡೋದಿಲ್ಲ, ಯಾರನ್ನೂ ಕಣ್ಣೆತ್ತಿ ನೋಡೋದಿಲ್ಲ. ಹಾಂ, ನೀನು ಅಷ್ಟ ಮಾಡ. ಏನೋ ಹಣಿಬಾರ್ದ ಇದ್ದಂಗೆ ಆಕೈತಿ. ಹನಿಬಾರ್ದಾಗ ಇದ್ದಂಗೆ ಆಕೈತಿ. ಆದ್ರೆ ಯಾವ ಕಾರಣಕ್ಕೂ ನನ್ನ ಹೆಂಡತಿ ಮಕ್ಕಳಾಗಬಾರ್ದು. ಆದ್ರಾಗ ಆತೈತಿ. ಅವ ಒಬ್ಬ ನನ್ನಂತೆ ಆದ್ರ ನಿನ್ಗೇನ್ ಬೇಕೆ ಬೆಕ್ಕಾತ ಕೊಟ್ಟು. ಆಸೆ ಪಡಾಕು ಇತಿಮಿತಿ ಅನ್ನೋದು ಇರ್ತೈತ್ರಿ. ಹೋಗಿ ಹೋಗಿ ಆ ಮದುವೆಯಾಗಿ ಹುಡುಗಿ ಅದಕ್ಕೆ ಬೇಕ್ರಿ ನಿಮಗೆ? ಯಾಕೋ ಏನೋ ಗೊತ್ತಿಲ್ಲ, ಮನ್ಸಿಗೆ ಬೇಕಾಗೈತಿ, ಅವ ಬೇಕು. ಈಗ ನಿಮ್ಮ ಮನಸ್ಸಿಗೆ ಬೇಕು ಅನಿಸ್ತೈತಿ, ನಾಳೆ ಬ್ಯಾಡ ಅನಿಸ್ತೈತಿ. ಆ ಬೇಕು ಅನ್ನೋದಕ್ಕೂ ಒಂದು ಕಾರಣ ಬೇಕಲ್ರಿ? ಹೆಂಡತಿನ ಅಷ್ಟು ಇಷ್ಟಪಡವ, ಇನ್ನು ನನ್ನಂತಲ್ಲಿ ಎಲ್ಲಾನು ಐತಿ. ಅವ್ನು ನನ್ನಂತೆ ಆದ್ರ ನನ್ನಷ್ಟು ಇಷ್ಟಪಡಬಾರ್ದು. ನಿಮ್ಮಂತೆ ಆಗ್ತಾನ ನೋಡುನು, ಏನ್ರಿ ಕದ್ದಿ ಕಡಿನು. ಆದ್ರೆ ಇದ್ರಾಗ ನನಗೇನು ಲಾಭ? ಹೇಳಿಲ್ಲ ನಾನು ನನ್ನಂತೆ ಆದ್ರ ನೀವು ಕೇಳಿದ್ ಕೊಡ್ತೇನಂತ ಹೇಳಿ. ಆಯ್ತು ರೀ, ಅವ ಅಂತರೂ ಮಾತಿನಾಗ ಮಣಿ ಮನುಷ್ಯ ಅಲ್ಲ. ನಾವ ಏನಾರ ಕದ್ದಿ ಕಡ್ದು ಅವ್ನ ಹಿಂತಿ ತಲೆ ತುಂಬಿಸಿದ್ರೆ ಈ ಕೆಲಸ ಆಗಬಹುದು. ಏನಾರ ಮಾಡು, ಆದ್ರ ಅವ್ನ ಹೆಂಡತಿ ಮುಂದೆ ನನ್ನ ಕೆಟ್ಟ ಮಾಡಬೇಡ. ಮಕ್ಕಳಾಗಲ್ಲ ಅನ್ನೋದು ಅವನ ಹಿಂತಿ ಗೊತ್ತಿಲ್ಲ. ಅಕಸ್ಮಾತ್ ಒಂದು ವೇಳೆ ಗೊತ್ತಾದ್ರೆ? ಗಂಡ ಪ್ರೀತಿ ತೋರ್ಸಕತ್ತಾನ, ಯಾಕೆ ತೋರ್ಸಕತ್ತಾನ ಅಂತೇಳಿ ನನಗ ತಿಳಿಯವಲ್ದು. ತಿಳಿಯಾಕತ್ತಿಲ್ಲಲ್ಲ? ಹುಚ್ಚಿ ನಿನಗೆ ಮಕ್ಕಳಾಗೋದಿಲ್ಲ ಅಂತ ಅದಕ್ಕೆ ಅವ್ನು ನಾಟಕ ಪ್ರೀತಿ ಮಾಡಕತ್ತಾನ. ನೀ ಎಷ್ಟು ಶಾಣಕ್ಕಿದ್ದೆ ಅಂದ್ರೆ ಅವನಿಗೆ ಬೇರೆ ಮದುವೆ ಮಾಡ. ಮಕ್ಳಾಗೋದಿಲ್ಲ ಅಂತೇಳಿ ಅವಂಗ ಅಷ್ಟ ಗೊತ್ತೈತೆ ಅಂತ ಮಾಡಿದೇನವ? ನನಗೂ ಗೊತ್ತೈತೆ ಅಂತೇಳಿ ಅವಂಗ ಗೊತ್ತಿಲ್ಲ ಅಂದ್ರೆ ಈ ವಿಷಯ ನಿನಗೂ ಗೊತ್ತೈತಿ? ನಿನಗೆ ಗೊತ್ತೈತಿ ಅಂತ ಅವನಿಗೆ ಗೊತ್ತೈತಿ? ಅವಂಗ ಗೊತ್ತಿಲ್ಲ ಅಂತೇಳಿ ನಾ ಬದುಕಾಕತ್ತೀನಿ, ನನಗೆ ಗೊತ್ತಿಲ್ಲ ಅಂತೇಳಿ ಅವ ಬದುಕಾಕತ್ತಾನ. ಗುಟ್ಟೆಲ್ಲ ಮುಚ್ಚಿಟ್ಟು ಸುಮ್ಮ ಮ್ಯಾಗಿನ ಪ್ರೀತಿ ತೋರ್ಸಕತ್ತಾನಂತ ಮಾಡಿದ್ದೆ. ಅಂದ್ರೆ ನೀನು ಹಂಗನ? ಹೆಂಡತಿನ ಕಳ್ಕೊಬಾರ್ದಂತೇಳಿ ಹವ, ಅವನ್ ಕಳ್ಕೊಬಾರ್ದಂತೇಳಿ ನಾನು. ಹಂಗ ಹೊಂಟೈತಿ ಜೀವನ. ಇಷ್ಟು ನೀ ಅವನ್ನ ಅರ್ಥ ಮಾಡ್ಕೊಂಡಾಕಿ ಯಾಕೆ ಅವನಿಗೆ ಇನ್ನೊಂದು ಮದುವೆ ಮಾಡಬಾರ್ದು? ಮೊದಲನೇ ಹೆಂಡತಿ ಬದುಕಿರುವಾಗ ಇನ್ನೊಬ್ಬಕಿ ಮದುವೆ ಮಾಡ್ಕೊಳಕ ಹೆಂಗೆ ಒಪ್ಕೊಂತಾಳ? ದೇವ್ರ ಕೃಪೆಯಿಂದ ಅಂತಕ್ಕೆ ಯಾವಕ್ಕಿರ ಬಂದ್ರೆ ನಿನ್ನ ಗಂಡನ್ನ ನೀ ಬಿಟ್ಟು ಕೊಡ್ತಿ? ಮಕ್ಕಳ ಸಲುವಾಗಿ, ಮನೆ ಉದ್ಧಾರ ಸಲುವಾಗಿ ಬಿಟ್ಟು ಕೊಡ್ತೀನಿ. ರೋಗಿ ಬಯಸಿದ್ದು ಅದ, ಡಾಕ್ಟರ್ ಹೇಳಿದ್ದು ಅದ. ನನಗೊಂದು ಮಾತು ಹೇಳಿದ್ರೆ ಮನಸ್ಸಿಗೆ ಹಚ್ಕೊತೀನಿ ಅಂತೇಳಿ ಇಷ್ಟು ದಿನ ಮುಚ್ಚಿಟ್ಕೊಂಡ ಬಂದ್ರಲ್ಲ. ನಿನ್ನ ಮುಂದೆ ಯಾವುದೊಂದು ಮುಚ್ಚಿಟ್ಟಿಲ್ಲ. ಏನು ಮುಚ್ಚಿಟ್ಟೀನಿ? ಯಾಕ್ರಿ, ನನಗೆ ಮಕ್ಳಾಗಂಗಿಲ್ಲ. ಒಂದು ವೇಳೆ ನನಗೆ ಮಕ್ಕಳಾದ್ರೆ ಈ ಭೂಮಿ ಮ್ಯಾಗ ನಾ ಬದುಕು ಉಳಿದಿಲ್ಲ ಅಂತೇಳಿ ನನಗೆ ಗೊತ್ತಿಲ್ಲ ಅಂತ ಮಾಡಿರೇನೆ. ಯಾವುದು ನಿನ್ನಿಂದ ಮುಚ್ಚಿಡ್ಬೇಕಂತ ಮಾಡಿದ್ನು ಅದ ನಿನಗೆ ಗೊತ್ತಾದ ಮ್ಯಾಗ ಮತ್ತೇನು ಮಾತಾಡಲಿ? ನನಗೆ ನೀ ಮುಖ್ಯನ. ನೀನು ಹಾಕೋತಿದ್ರ ನಾನು ನನ್ನ ಮನಸ್ಸ ಭಾಳ ಹಗರಾಗಿರ್ತೀವಿ. ಪ್ರತಿಯೊಬ್ಬ ತಂದೆ ತಾಯಿಗೂ ಕೂಸಿನ ಆಡಿಸ್ಬೇಕಂತೇಳಿ ಭಾಳ ಆಸೆ ಇರ್ತೈತಿ. ಆ ಆಸೆನೇ ಕಲ್ಲಾದಾಗ ಹೆಂಗ್ರಿ? ನನಗೇನಂತ ಆಸೆ ಆಕಾಂಕ್ಷೆಗಳು ಇಲ್ಲ. ನೀ ಎದಿಲ್ಲ ಅಷ್ಟು ಸಾಕು ನನಗೆ. ನಿನಗೇನರ ಮಗು ಆಡಿಸ್ಬೇಕು ಅಂತೇಳಿ ಆಸೆ ಕನಸತಾವೇನು? ಇರುದಲ್ಲ, ಇರ್ಲಿಕ್ಕಂತಂದ್ರೆ ಹಂಗೆ. ಮುಂದಿನ ಜನ್ಮದಾಗ ಮತ್ತೆ ನಾವಿಬ್ಬರು ಗಂಡ ಹೆಂಡತಿ ಆಗೋಣ. ಈ ಜನ್ಮದಾಗ ನೆರವೇರಿಸೋದಾಗಲಾರ್ದ ಮುಂದಿನ ಜನ್ಮದಾಗ ನೆರವೇರಿಸೋಣ. ಯಾಕಂದ್ರೆ ಈ ಜನ್ಮದಾಗ ನನಗೆ
ನೀನ ಹೆಚ್ಚ. ಈ ಮಾತು ಸುಳ್ಳಾಗ್ಬೇಕ್ರಿ. ನಮ್ಮನೆಗೆ ಒಂದು ಮಗು ಬರ್ಬೇಕು. ಏನು ಹೇಳಾಕತ್ತಿ ನಿನಗೆ? ನಿನ್ನ ಮಡಿಲಾಗ ಏನಾರ ಮಗು ಆಡ್ತಂದ್ರೆ ನೀನು ಕಳ್ಕೋಬೇಕಾಗತ್ತ. ಜಗತ್ತ ಕಾಣ್ಲಾರ ಖುಷಿನ ಪರದೇಶ ಮಾಡೋಕ್ಕಿಂತ ನಮಗೆ ಮಕ್ಕಳ ಬೇಡ, ನೀನಾಯ್ತರ ಸಾಕು ನನಗೆ. ಒಂದು ಮಾತ್ರಿ, ಏನ? ನನ್ನ ಬದುಕು ಉಳಿಸ್ಬೇಕಂತಂದ್ರೆ ನೀವು ಇನ್ನೊಂದು ಮದುವೆ ಆಗಬೇಕು. ನಿನ್ನ ಸಲುವಾಗಿ ಮಗುನ ಬೇಡಂದವ ನಾನು. ಅಂಥದ್ರಾಗ ನಿನ್ನ ಜಾಗದಾಗ ಇನ್ನೊಬೇಕಂತ ತರೋದ ಕನಸಿನ ಮಾತು. ಯಾವುದೂ ವಿಚಾರ ಮಾಡ್ಲಾರ ನಕ್ಕೋತ ನನ್ನ ಜೊತೆ ಇರು. 4 ದಿನ ಹಾಕಿರ್ಲಕ್ಕ ಖುಷಿಯಿಂದ ಇರೋಣ. ನನಗಂತೂ ಮಕ್ಕಳಾಗೋದಿಲ್ಲ. ನನ್ನ ಗಂಡನ ಜೋಡಿ ನೀನು ಭಾಳ ಖುಷಿಯಿಂದ ಅದಿ. ನನ್ನ ಗಂಡನ ನೀ ಮದುವೆ ಮಾಡ್ಕೊಳ್ಳ. ಮದುವೆ ಆಗಲ್ಲ. ಬೇಕಾದ್ರೆ ಒಂದು ಮಗು ಮಾಡಿಕೊಡ್ತಾನೆ, ಅದರ ಮದುವೆ ಆಗಲ್ಲ. ಮದುವೆ ಆಗ್ಲಾರ ಮಗುನ ಮದುವೆ ಆಗ್ಲಾರ ಮಗು ಮಾಡಿಕೊಟ್ರ ಹೊರಗೆ ಮಂದಿ ಏನು ತಿಳ್ಕೊಳಕ್ಕಿಲ್ಲ ನಿನ್ನ ಬಗ್ಗೆ. ಮಂದಿ ಬಗ್ಗೆ ನಾ ಯಾಕೆ ವಿಚಾರ ಮಾಡ್ಲಾರಿ? ನನಗಂತ ನನ್ನ ಗಂಡದಾನ. ಗಂಡದನ ಗಂಡಿದ್ರು ನನ್ನ ಗಂಡನ ಮ್ಯಾಗ ಯಾಕೆ ನಿಂಗೆ ಮನಸ್ಸಾತು? ನನ್ನ ಗಂಡಗೆ ಬುದ್ಧಿ ಕಲ್ಸಾಕ ನಿನ್ನ ಗಂಡನ ಮ್ಯಾಗ ಮನಸ್ಸು ಮಾಡೋ ಪರಿಸ್ಥಿತಿ ಬಂದೈತಿ. ನಾ ಏನೋ ತಿಳ್ಕೊಂಡಿದ್ದೆ, ಆದ್ರಲ್ಲಿ ಏನೇನೋ ಆಗಾಕತ್ತೈತಿ. ಇದು ಯಾಕೋ ನಂಗೆ ಸರಿ ಕಾಣವದ. ಸದ್ಯಕ್ಕೆ ನಿಮಗೆ ಬೇಕಾಗಿರೋದು ಮಗು, ಮತ್ತು ನನಗೆ ನನ್ನ ಗಂಡಗೆ ಬುದ್ಧಿ ಕಲಿಸೋದು. ಸದ್ಯಕ್ಕೆ ನಿನ್ನ ಗಂಡಿಗೆನೇ ನೀ ಬುದ್ಧಿ ಕಳಿಸ್ತಿ, ನಾಳೆ ನಿನ್ನ ಗಂಡಗೆ ನಿಂಗೆ ಮಗು ಆಗಿರೋ ವಿಷಯ ಗೊತ್ತಾಕೈತಿ. ಆವಾಗ ನಿನ್ನ ಜೀವನ ನಿನ್ನ ಕೈಯಾರ ನೀನೇ ಹಾಳು ಮಾಡ್ಕೊಂಡಂಗೆ ಆಕೈತಿ. ಗುಟ್ಟ ಗಂಡನಿಗೆ ಗೊತ್ತಾದ್ರನಲ್ಲ ಜೀವನ ಹಾಳಾಗೋದು. ಗುಟ್ಟು ಇವತ್ತಲ್ಲ ನಾಳೆ ಏನಾರ ನಿನ್ನ ಗಂಡ ಗೊತ್ತಾತಂದ್ರೆ ಇಲ್ಲಿ ನನ್ನ ಗಂಡನ ಮರ್ಯಾದೆ ಹೋಗ್ಬಾರ್ದಾ? ಇದ ಮಾತ ನಾ ನಿಮಗೆ ಹೇಳ್ಬೇಕ. ನಾನು ಯಾರಿಗೆ ಹೇಳಲ್ಲ, ನೀವು ಯಾರಿಗೂ ಹೇಳಬೇಡ್ರಿ ಅಂತ ಮಾತು ಕೊಡ್ರಿ. ನನ್ನಿಂದ ನನ್ನ ಗಂಡಗಂತೂ ನೆಮ್ಮದಿ ಇಲ್ಲ. ಈಕಿ ಮಗು ಕೊಟ್ರ ನಾಳೆ ನಮ್ಮ ಬಾಳೆ ಚಂದ ಇರುತ್ತಲ್ಲ. ನಾ ನಿಮ್ಮ ಹೆಂಡತಿಯಾಗಿ ನಿಮ್ಮ ಕೂಡ ಉಳಿಬೇಕಂತಂತಂದ್ರೆ ಈಕಿಗೂಡು ನೀವು ಹೊತ್ಗಳಿಯಬೇಕು. ಏನು ಹೇಳಾಕತ್ತಿ? ನನಗಂತೂ ಮಕ್ಕಳಾಗಂಗಿಲ್ಲ. ಒಂದು ವೇಳೆ ಮಕ್ಕಳಾದರೂ ನಾವು ಉಳಿಯೋದಿಲ್ಲ. ಈಕಿ ನಮ್ಮ ಸಲುವಾಗಿ ಮಗುನ ಹೆತ್ಕೊಡ್ತಾಳಂತ. ಅದಕ್ಕೆ ನನ್ನ ಮೈ ಮುಟ್ಟಾಕ ಹಿಂದ ಮುಂದೆ ನೋಡೋರು, ಆದರೆ ಈಕಿನ ಜೊತೆ ನೀವು ಸಂಸಾರ ಮಾಡಬೇಕು. ಅದು ಹೆಂಗಾಗ್ತದ? ಹೆಂಡತಿಯಾಗಿ ಕಣ್ಣು ಮುಂದೆ ಇರುವಾಗ ಇನ್ನೊಂದು ಹೆಣ್ಣಿನ ಹೆಂಗೆ ಮುಟ್ಲಿ? ಯಾಕ ನಾ ಇಲ್ಲಾರ ಈಕಿನ ಜೊತೆ ಚಂದಂಗ ಮಾತಾಡ್ತಿರಲ್ಲ, ಈಗ ಅಂತೀರಿ? ಚಂದನ ಮಾತಾಡಕ್ಕೆ ಇಕ್ಕಿ ಆದ್ರೇನು, ನೀ ಆದ್ರೇನು, ಅವು ಆದ್ರೇನು, ಅಪ್ಪ ಆದ್ರೇನು, ತಂಗಿ ಆದ್ರೇನು, ಹೊರಗಿನವ್ರು ಆದ್ರೆ ಏನ? ಓಹೋ ಮಾತು ಆದರೆ ಇದು ಸಂಸಾರ ಐತಿ. ಗಂಡ ಹೆಂಡತಿ ನಡ್ಬರ್ಕ ಇರಬೇಕಾದೊಂದು ಗುಟ್ಟೈತಿ. ನಾಚಿಕೆ ಬಿಟ್ಟು ಹೇಳಾಕತ್ತೀನಿ. ನಮ್ಮ ಮನ್ತನ ಮುಂದೆ ಹೋಗ್ಬೇಕಂತಂದ್ರೆ ಈಕಿನ ಜೋಡಿ ನೀವು ಕೂಡಬೇಕು. ಎದ್ರ ಸಲುವಾಗಿ ಇಷ್ಟೆಲ್ಲ ಮಾಡಾಕತ್ತೀನಿ ನೀನು? ಮಕ್ಕಳ ಸಲುವಾಗಿಲ್ಲ. ಕಲ್ಲ ಮನಸ್ಸು ಮಾಡ್ಕೊಂಡು ಒಂದು ಮಾತು ಹೇಳ್ತೀನಿ. ಸತ್ರ ನೀ ಸಾಯ್ಕರೆ ನಿನ್ನ ಮೈ ಮುಟ್ಟೆ ನನ್ನ ಮನೆಗೆ ಒಂದು ದೀಪ ಕಾಣ್ತೀನಿ. ಅಂದ್ರ ನನ್ನ ಮನೆಗೆ ಇಷ್ಟ ನಿಂಗೆ ಪ್ರೀತಿ? ನನ್ನ ಗಂಡನ ಹೆಂಗಾರ ಮಾಡಿ ಒಪ್ಪಿಸ್ತೀನಿ. ನಿಮ್ಮ ಮಾತಿ ತಪ್ಪುದಿಲ್ಲಲ್ಲ? ನಾ ಮಗು ಅಷ್ಟ ಹಡ್ದು ಕೊಡಕ್ಕೆ, ಮತ್ತು ನನ್ನ ಗಂಡ ಬಂದ್ರ ನಾ ಹೋಗಕ್ಕೆ. ನನ್ನ ಕಣ್ಣು ಮುಂದೆ ಯಾವ ಹುಡುಗಿನೂ ಕಣ್ಣೆಚ್ಚಿ ನೋಡೋದಿಲ್ಲ ತಿಳಿದ್ದಿ. ಮತ್ತೀಗ ಕಿಜೋರಿ ಸಂಸಾರ ಮಾಡಕ್ಕೆ ಹೋಗಂದಿ ಅಂತಲ್ವ? ನನ್ನ ಹ್ಯಾಂತಿ ಮಕ್ಳು ಬೇಕಂತ ಹಠ ಹಿಡಿದು ಕೂತಾಳೆ. ಮಕ್ಳು ಬೇಕಂದ್ರೆ ಆಕೆ ಮೈ ಮುಟ್ಟನಾಕತ್ತಾಳೆ. ನಾರ ಏನು ಮಾಡಲಿ? ಹೆಂಡತಿನ ಸಮಾಧಾನ ಮಾಡಬೇಕಲ್ಲ. ಹೆಂಡತಿಗೆ ತಿರಿ ಮಾತಾಡಕತ್ತಂದ್ರೆ ತನ್ನ ಜೀವಕ್ಕೆ ಏನಾರ ಹೆಚ್ಚು ಆಕೈತಿ ಅನ್ನೋ ಸಲುವಾಗಿ ಏನು ಮಾಡ್ಬೇಕನ್ನೋದು ತಿಳಿವಲ್ದು. ಅಕ್ಕಿ ಮ್ಯಾಗೂ ಮನಸ್ಸೈತಿ, ಸುಮ್ಮನೆ ಯಾಕೆ ನಮ್ಮ ಮುಂದೆ ನೆಲೆಯಾಡ್ತಿ? ಅಕ್ಕಿನ ಬಗ್ಗೆ ಮಾಡ್ಕೊಂಬಿಡು. ನನ್ನ ಹೆಂಡತಿ ನನ್ನ ಮ್ಯಾಗ ಇಷ್ಟು ಜೀವ ಇರುವಾಗ ಆಕಿನ ಮದುವೆ ಮಾಡ್ಕೊಳ್ಳೋದು ಕನಸಿನ ಮಾತು. ಏನು ಆಕೈತಿ ಮದುವೆ ಅಂತ ಆಗೋದಿಲ್ಲ. ಅಂದ್ರೆ ಸುಮ್ಮ ಸೈಡಿಗೆ ಗುಡಿಯಾಗ ಕೂತು ಎಂಥ ಮಾತಾಡ್ತೀವ? ಬಂಗಾರ ಅಂತ ಹೆಂಡತಿ ನನ್ನ ಜೊತೆ ಬಾಳೆ ಮಾಡುವಾಗ ಇಂಥಕ್ಕಿ ಮ್ಯಾಗ ನನ್ನ ಎದುರು ಯಾಕೆ ಹಾಸ್ಲಿ? ಅವ ಏನು ಮಾಡ್ತಾನೆ. ಒಟ್ಟ ನಾನು ಹೆಂಡತಿನ ಜೀವಂತ ನಕ್ಕೋತಿಟ್ರೆ ಸಾಕು. ಗಂಡ ಹೆಂಡತಿ ಮ್ಯಾಗ ಯಾರು ನೆರಳು ಬೀಳದಿರಲಿ ಅಂತ ಅಂತಿದ್ದೆ. ಆದ್ರೆ ಈಗ ಒಬ್ಬಾಕಿ ಕಣ್ಣು ಬಿತ್ತಲ್ಲ. ಕಣ್ಣೇನೋ ಬಿದ್ದೈತಿ,
ಆದ್ರೆ ಒಳ್ಳೇದಕ್ಕೋ ಕೆಟ್ಟದಕ್ಕೋ ಅಂತ ಗೊತ್ತಾಗವಲ್ದು. ಎಲ್ಲಾನು ಒಳ್ಳೇದಕ್ಕಂತಂದು ಕನಸು ಮನಸ್ಸಿನ ಸೈತ ಅನ್ಕೋಬೇಡ ಹುಚ್ಚ. ನನ್ನ ಕನಸು ಮಾಡಿದಕ್ಕೆ ನಿಂಗೆ ಪುಣ್ಯ ಹತ್ಲವ. ನೀನು ಚಿಂತೆ ಮಾಡ್ಬೇಡಕ್ಕ. ನನ್ನ ಗಂಡು ಕರ್ಯಾಕೆ ಬಂದ್ರ ಪಾಪು ನಾನೇನಂತಕ ಕೊಟ್ಟು ಹೋಗ್ತೇನೆ. ನಿನ್ನಿಂದ ನನಗೂ ನನ್ನ ಗಂಡಗ ಹೊಸತನ ಮೂಡ್ದಂಗೆ ಆಗೈತಿ. ನೀನು ನಿನ್ನ ಗಂಡ ಇದ್ದಂಗ ನಾನು ನನ್ನ ಗಂಡ ಇರ್ಬೇಕಂತ ಕನಸು ನನಗೂ ಆಯ್ತಕ್ಕ. ಇಂಥ ಪುಣ್ಯದ ಕೆಲಸ ನೀ ಮಾಡಿ ಅಂತಂದ್ರೆ ಆದಷ್ಟು ಲಗುನ ನಿನ್ನ ಕನಸು ನನಸಾಗತ್ತೆ ತಗೊಳ್ವಾ. ನೀ ಯಾವ ಚಿಂತೆನೂ ಮಾಡ್ಬೇಡಕ್ಕ. ಪಾಪುನ ಚಂದಾಗಿ ನೋಡ್ಕೋತಿ ಅಂತ ನನಗೆ ಭರೋಸಾ ಐತಿ. ಬರ್ಲಿ. ಯಾಕೆ ಹಿಂಗೆ ತಿನ್ನೋರಂಗೆ ನೋಡಾತಿ? ನಿನಗೇನು ಕಂಬಿದೈತಿ? ಬರೇ ಮಂದಿ ಬಗ್ಗೆ ವಿಚಾರ ಮಾಡೋರು ನಮ್ಮ ಮನೆ ಕಡೆ ಯೋಚನೆ ಮಾಡ್ತೀರಾ? ಯಾರು ಉಸಾಬರಿ ಮಾಡಿನಂತ ಹಿಂಗೆ ಮಾತಾಡಕತಿ? ಯಾವಾಗ ನೋಡಿದ್ರು ಆ ಶ್ರೀಶೈಲ ನನ್ನ ಜೊತೆನ ಇರ್ತೀರಿ. ಅವ್ರ ಉಸಾಬರಿ ನಮ್ಗೆ ಯಾಕೆ ಬೇಕು? ನೆರಿ ಹೊರಿ ಮಂದಿ ಅಂದ್ರೆ ಒಬ್ರಿಗೊಬ್ರು ಬೇಕಾಗ್ತೈತಿ. ಏನ್ರಿ ಸ್ವಲ್ಪ ಮಾತಿರ್ತಾವು. 24 ತಾಸು ಅವ್ರ ಜೊತೆನ ಇದ್ದ ಕಟ್ಕೊಂಡಾಕಿ ನಾನೇನ್ ಮಾಡ್ಬೇಕು? 3-4 ವರ್ಷ ಆತ ಅವ್ರ ಮದುವೆಯಾಗಿ. ಅವ್ರಿಬ್ಬರು ನಡ್ಬಾರ್ಕ ಜಗಳ ಅನ್ನೋದೇ ಇಲ್ಲ. ನೀ ಎಂದು ಬಂದಿ ವರ್ಷ ಆಗಿಲ್ಲ ಜಗಳ ತಕ್ಕೊಂಡ ಕೂಡಕತ್ತಿ. ಹೆಂಡತಿ ತರ ನೋಡ್ಕೊಂಡ್ರೆ ನಾನು ಯಾಕೆ ನಿನ್ ಜೊತೆ ಜಗಳ ಆಡ್ತೀನಿ? ನಾನಿನ್ನ ಚಂದ ನೋಡ್ಕೊಳಕತ್ತೀನಿ. ನೀ ಏನು ಬರೋಣ ನಿನ್ನ ಮಾತಿನಂಗೆ ಕುಣಿದ್ನಿಲ್ಲ, ಅದ ನಾ ಮಾಡಿದ ತಪ್ಪ. ಅನ್ರಿ ನಿಮಗ ಮಾತಾಡಕ ಮಂದಿ ಸಿಕ್ಕರೆ ಸಾಕು, ಮನಿ ನೆನಪಾಗೋದಿಲ್ಲ ನಿಮಗ. ಹಿಂಗೆ ಮಾತಾಡಕತ್ರ ಮನ್ಯಾಗ ಕಾಲರ್ ಹೆಂಗೆ ನಿಂದಿರ್ತಾವ? ನನ್ನ ಮೇಲೆ ಇಟ್ಟಿರೋ ಕಾಳಜಿಗೆ ನನ್ನ ಬದುಕು ಉಳಿಸ್ಕೊಳ್ಳೋಕ್ಕೋಸ್ಕರ ಎಂಥ ದೊಡ್ಡ ಕೆಲಸ ಮಾಡಿದ್ರಿ ನೀವು. ದೊಡ್ಡ ಕೆಲಸನ ಆಕತ್ತೀವೋ ಏನು ದಡ್ಡ್ರ ಕೆಲಸನ ಆಕತ್ತೀವೋ? ಮೋಸ ಮಾಡಿನಂತೇಳಿ ಯಾಕೆ ಇಷ್ಟು ಹೊಗಳಾಕತ್ತಿ? ನೀವು ನಂಗೆ ಮೋಸ ಮಾಡಿರಿ ಅಂತೇಳಿ ನಾನು ಮನಸ್ಸಲ್ಲಿ ಸಹ ಅನ್ಕೊಳಂಗಿಲ್ಲ. ಮಾತಿನ ಪ್ರಕಾರ ಪಾಪು ಏನೋ ಹಾಡದ್ದು. ಆ ಪಾಪು ಕೊಟ್ಟು ಹೊಕ್ಕಳಿಲ್ಲ ಅನ್ನೋದು ಸಮಸ್ಯೆದಾಗ ರೀ. ನಾನು ಕೊಟ್ಟು ಹೊಕ್ಕಳಂದೆ. ಕೊಡತಾಳ ಪಾಪು ನಮ್ಮ ಕೈಯಾಗ ಕೊಟ್ಟು ಆಕಿ ಗಂಡ ಜೋಡಿ ಆಕಿ ಚಂದಂಗ ಜೀವನ ಮಾಡ್ತಾಳ. ನಿನಗೆ ಮಕ್ಕಳಾದು ಅಂದ್ರೆ ನಿನಗೆ ಎಲ್ಲರ ಜೀವಕ್ಕೆ ತೊಂದರೆ ಆಕೈತೆ ಅಂತೇಳಿ ಹಂಗೋ ಹಿಂಗೋ ನಿನ್ನ ಮಾತಿಗೆ ಒಪ್ಪಿಕೊಂಡೆ. ಆದ್ರೆ ತಾಯಿನ ಆಗ್ಲಾರಕ್ಕೆ ಆ ಖುಷಿ ತಾಯಿ ಪ್ರೀತಿ ಎಷ್ಟು ತೋರಿಸ್ದೆ ಅಂದ್ರೆ ಅದು ಮಾತಿನಾಗ ಬೆಲೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ. ನನ್ನ ಸಂಬಂಧ ನೀವು ಬದುಕಿರಿ, ನಿಮ್ಮ ಸಂಬಂಧ ನಾವು ಬದುಕಿರಿ. ಈ ಬದುಕಿ ಕಾರಣ ಯಾರು? ಆ ಪಾಪುನಾಳ. ಅವ್ವ ಅಂತ ಕೂಗಿದ ಕೂಗ ನಿನ್ನ ಹೊಡಿಲಿಕ್ಕೆ ಕೇಳ್ತಂದ್ರೆ ನಿನ್ನ ಆಸೆನೂ ಈಡೇರ್ತದ. ನಿನ್ನ ಹೆಸರ ಮ್ಯಾಗ ನಿನ್ನ ಆಸೆ ಹಂಗೆ ಅಪ್ಪ ಅಂತೇಳಿ ನಾನು ಹೊಡಿಲಿಕ್ಕೆ ಆ ಕೂಗಿ ಕೇಳ್ತಂದ್ರೆ ನಿನ್ನ ಸಂಬಂಧ ಬಡ್ದಾಡೋದಕ್ಕೂ ಚಲೋ ಆಗ್ತದೆ. ಆಗೋದಿಲ್ಲ, ಒಳ್ಳೇದಕ್ಕೆ ಆಗ್ತದೆ. ಆದ್ರೆ ಅಕ್ಕಿಯಲ್ಲಿ ಮಾತು ತಪ್ಪಿದ್ಲಂದ್ರೆ ನಾವಿಬ್ಬರು ಕಂಡ ಕನಸ ಹೊಳ್ಯಾಗ ಹುಂಚೆನ ತುಳ್ದಂಗೆ ಆಗ್ತದೆ. ಆಕಿ ಮಾತಿ ತಪ್ಪಂಗಿಲ್ಲ. ಆಕಿ ನಂಗೆ ಮಾತು ಕೊಟ್ಟು ಹೋಗ್ಯಾಳ. ಮಾತು ಕೊಟ್ಟಾಳಂದ್ರೆ ಕೊಟ್ಟ ಮಾತು ಆಕೆನ ಮರೆಯೋದಿಲ್ಲ. ಆದರೂ ಒಂದು ಮಾತು ಮಾತಾಡ್ಕೊಂಡು ಬಾ, ಖುಷಿನ ಮರಿ ನೋಡಿ ಬಾ. ಇಲ್ಯಾಕೆ ಬಂದ್ರಿ? ನೀ ಇಲ್ದ ಬದುಕ ಏನಂತ ಗೊತ್ತಾಗೈತೆ. ನಿನ್ನ ಬಿಟ್ಟಿದ್ದು ತಪ್ಪಾಗೈತೆ. ನಡಿ ಹೋಗೋಣ. ವರ್ಷ ಪೂರ್ತಿ ನೆನಪಾಗಲ್ದ ಹೆಂಡತಿ ಇವತ್ತಾಕೆ ನೆನಪಾದ್ಲು? ಹೇಳಕತ್ತನಲ್ಲ ಬಿಟ್ಟಿದ್ದು ತಪ್ಪಾಗೈತೆ ಅಂತ ಹೇಳಿ. ಈಗ ಹೆಂತ ನೆನಪಾಗ್ಯಾಳು, ಕರ್ಯಾಕೆ ಬಂದೇನೆ. ಹಠ ಮಾಡಬೇಡ. ನಾ ಹಠ ಮಾಡಬಾರ್ದಂದ್ರೆ ನಾ ನಿಮ್ಮ ಜೊತೆ ಬರ್ಬೇಕಂದ್ರೆ ಒಂದು ಕಂಡೀಷನ್. ಏನದ? ನಿಮ್ಮವ್ವ ಆ ಮನ್ಯಾಗ ಇರಬಾರ್ದು, ಮತ್ತು ನಿಮ್ಮವ್ವ ನನಗೆ ಚುಚ್ಚಿ ಮಾತಾಡಬಾರ್ದು. ಹಿರಿಯರವ್ರ ಬೈದು ಹೇಳೋದು ಒಳ್ಳೇದಕ್ಕೆ ನಿನಗೆ ಯಾಕೆ ತಿಳಿವಲ್ದು? ನಮ್ಮವ್ವ ಅಪ್ಪಗೆ ನಾ ಒಬ್ಬಕ್ಕೆ ಮಗಳ್ರಿ, ನನಗೆ ಅನ್ಸ್ಕೊಳಕ್ಕಾಗಲ್ಲ. ನೀ ಅಂದಂಗೆ ಆಗಲಿ. ಯಾಕಂದ್ರೆ ನಾ ತಾಳಿ ಕಟ್ಟಿನ ಅಂದ ಬಳಿಕ ನಿನ್ನ ಮಾತು ಕೇಳಬೇಕಲ್ಲ. ಈ ಮಾತು ಅವಾಗ ಕೇಳಿದ್ದಂದ್ರೆ ನಾಯಕ್ ನಿಮ್ಮನ್ನು ಬಿಟ್ಟು ಇಲ್ಲಿಗೆ ಬರ್ತಿದ್ದೆ. ನೀ ಏನು ನಿನ್ನ ತವ್ರ ಮನೆಗೆ ಬಂದಿ? ನಿನ್ನ ತವ್ರ ಮನೆಗೆ ಬಿಡೋದು ನಂದು ತಪ್ಪ. ಈಗ ಕರ್ಯಾಕೆ ಬಂದೇನು, ಹೋಗೋಣ. ನಾ ಮೊದಲನೇ ಥರ ಈಗ ಒಬ್ಬಕ್ಕೆ ಇಲ್ಲ. ಅಂದ್ರೆ ನಾ ಒಂದು ಪಾಪು ಹೊಡೆದೇನಿ. ಅಂತ ಖುಷಿ ಸುದ್ದಿ ಹೇಳಕತ್ತೀಯ? ಗಂಡ ಅಂತ ಹೇಳಿ ಕರ್ಯಾಕೆ ಬಂದಾನ. ಈಗ ಇದು ಪಾಪು ಅವ್ರದ್ದಲ್ಲಂತ
ಹೆಂಗೆ ಹೇಳಿ? ಪಾಪು ಅಣ್ಣನ ಹೆಂಡತಿ ಮ್ಯಾಗ ಪ್ರೀತಿ ಬಂತೇನಾ? ಸುಜಾತ, ನಿನ್ನ ಮ್ಯಾಗ ಯಾವಾಗಲೂ ಪ್ರೀತಿ ಐತೆ, ಆದ್ರೆ ಪಾಪು ಅಂತ ಹೇಳಿದಲ್ಲ ಏನೋ ಒಂಥರ ಖುಷಿ ಆಗಾಕತ್ತ. ನಿಮ್ಮನ್ನ ನಂಬಿ ಬರ್ತೇನೆ, ಆದ್ರೆ ಪಾಪು ನನ್ನ ಚಂದ ನೋಡ್ಕೋತಿರಲ್ಲ? ಏಯ್, ಎಂಥ ಮಾತ, ಇಬ್ಬರನ್ನು ಕಣ್ಣಿಟ್ಟು ನೋಡ್ಕೊತಾನ. ನೀವೊಂದು 5 ನಿಮಿಷ ಒಳಗೆ ನಡೀರಿ, ನಂಗೆ ಒಂದು ಕೆಲಸ ಐತಿ, ನಾ ಮುಗಿಸ್ಕೊಂಡು ಬರ್ತೇನಂತ. ಸಂಸಾರ ಏನಂತ ನನಗೂ ಗೊತ್ತಿದ್ದಿಲ್ಲ. ಈಗೇನು ನನ್ನ ಹೆಂಡತಿ ಮದುವೆಗೆ ನಡ್ಯಾಕೆ ಬಂದಾಳಲ್ಲ, ಈಗ ಗೊತ್ತಾಗತೈತಿ ನಿನ್ನ ಕಷ್ಟ ಏನು ಅಂತ. ಯಾಕೋ ನಿನ್ನ ಹೆಂಡತಿ ಕಿರಿಕಿರಿ ಹಚ್ಚಾಕತ್ತಾಳೇನ? ಯಾಕೆ ವರ್ಷದಾಗ ಭಾಳ ಸೋತು ಮಾತಿರಾಕತಿ? ಕಿರಿಕಿರಿ ಏನು 1 2 ಸಾಕಾಯ್ತು ಮರ ನನಗೆ. ಗಟ್ಟಿ ಪಾನಿ ಅಂದರು ಕಟ್ಕೊಂಡು ಬಂದೆ ಒಂದು ಬೆಳಕ ಈಜಿ ದಡ ಸೇರ್ಬೇಕು ಸಂಸಾರದಾಗ. ದಡ ಸೇರ್ಲಾರ ನಡ್ಬರ್ಕ ನಿಂತು ಅಂದ್ರೆ ಜೀವನ ಹಾಳಾಗೋದು, ಜೀವ ಹೋಗೋದು ನಮ್ದ. ಹಿರಿಯರು ಅದಕ್ಕಂತ ಮಾಡ್ಯಾರ ಮದುವೆ, ಮಕ್ಕಳು, ಸಂಸಾರ. ನಾ ಏನು ಅದನ್ನ ಹೇಳಕತ್ತಿಲ್ಪ, ಅಂದರೂ ಈಕಿ ಕಿರಿಕಿರಿನ ಭಾಳ ಆಗೈತಿ. ಏನು ದೈವದಾಗ ಆಕಿ ನಂಬಿ ತಾಳಿ ಕಟ್ಟಿರ್ತಿಲ್ಲ, ಅದು ದಂಡಿಗೆ ಹತ್ತೋತಕ ನಿನ್ನ ಬಿಟ್ಟು ಹೋಗೋದೇ ಇಲ್ಲ. ಇದು ಎಷ್ಟ ಕಿರಿಕಿರಿ ಆಗಲ್ಯಾಕ, ಆಕಿ ನಿನ್ನ ಹೆಂಡ್ತಿನ, ನೀ ಆಕಿನ ಗಂಡನ. ಆಯ್ತು. ಇದು ಮತ್ತು ನಿಂದೇನಾತ? ನನ್ನ ಹೆಂಡತಿ ಆಸೆ ಹಂಗೆ ಆಕಿಗೊಂದು ಮಗು ಆಯ್ತು. ಆಕಿನ ಗಂಡನೂ ಕರ್ಯಾಕೆ ಬರ್ತಾನಂತ. ಹೋಗೋ ಹೊತ್ನ್ಯಾಗ ಮಗು ಕೊಟ್ಟು ಹೊಕ್ಕಿನಂತ ಹೇಳ್ಯಾಳಲ್ಲ. ಎಂಥ ಕೆಟ್ಟ ಮನಸ್ಸಿದ್ರು ತಾಯಿ ಕಳ್ಳ ಮಗು ಕಡೆ ಜಗುದ. ಆ ಕೂಸನ ನಿನ್ನ ಕಡೆ ಬಿಟ್ಟು ಹೋಗ್ಕಾಳಂತಂತೆ. ಗಟ್ಟಿಯಾಗೆ ಮಾತು ಕೊಟ್ಟಾಳಲ್ಲೋ. ಗಂಡ ಏನಾರ ಕರ್ಯಾಕೆ ಬಂದ್ರೆ ನಿಮ್ಮ ಮಾತು ನಾ ಪಾಲಿಸ್ತೀನಿ, ನನ್ನ ಮಾತು ನೀವು ಪಾಲಿಸ್ಬೇಕಂತಕಿ ಮಾತಾಗ ಕೊಟ್ಟಾಳಲ್ಲ. ಮಾತು ಹೆಂಗೆ ತಪ್ತಾಳತಿ? ಕೊಟ್ಟು ಹೋಗತ್ತಾಳ. ನಮಗೂ ಆ ಕೂಸಿನ ಬರೀ ಮಾರಿ ನೋಡೇ ಬರ್ದಾಗೈತಿ. ಮಡಿಲಾತು ಒಂದು ಆಡಿಸೋದಾಗವಲ್ದ. ಆದರೂ ನೀನು ಹೆಂಡ್ತಿ ದೇವ್ರಂತಕಿಪ್ಪ. ನನ್ನ ಹೆಂಡತಿ ಅಷ್ಟ ಯಾಕೆ, ನಿನ್ನ ಹೆಂಡತಿನೂ ದೇವ್ರಂತಕ್ಕೆ ಅಕ್ಕಳ. ಆದ್ರೆ ಅವ್ರ ದಾರಿ ಒಳಗೆ ಹೋಗಿ ನಮ್ಮ ದಾರಿ ಒಳಗೆ ತರೋ ತಕ್ಕ ಅಟ್ಟ. ನಿನ್ನ ಮಾತಿನಂಗೆ ನನ್ನ ಹೆಂಡತಿ ನನ್ನ ದಾರಿಗೆ ಬರೋದು ಸ್ವಲ್ಪ ಲೆಕ್ಕದಾಗಿಲ್ಲ. ಬರ್ತಾಳ, ಅಲ್ಲಿ ತಕ ನೀ ಕಾಯ್ಬೇಕು. ನನ್ನ ಬಾಳಿನ ಕಣ್ಣು ತೆಗೆಸಿದ ಪುಣ್ಯ ತೆಗಿತಿ ನೀನು. ನನ್ನ ಹೆಂಡತಿ ಕನಸು ನನಸು ಮಾಡಿದ ದೇವತೆ ನೀನು. ನಿನ್ನ ಕೊಳ್ಳಿಗೆ ತಾಳಿ ಕಟ್ಲಿಕ್ಕಂದ್ರು ಹೆಂಡತಿ ಥರ ನೀನು ಮುಟ್ಟಿನಿ. ನನ್ನ ಹೆಂಡತಿ ಕನಸ ನೀ ನನಸು ಮಾಡಿ ಮಾತಿನ ಪ್ರಕಾರ ಮಗುನ ಎಂದ ನಮಗೆ ಕೊಡಕ್ಕಿ. ಒಂದು ಮಾತು ಹೇಳ್ತೇನೆ, ಬೇಜಾರಾಗಬೇಡ. ಏನ? ಆ ಮಗು ನಂಗೆ ಬೇಕು. ಮಗು ನಿಂಗೆ ಬೇಕಾ? ಇನ್ನೊಂದು ವಾರ ಒಪ್ಪತ್ತಿಟ್ಕೋ, ಆ ಮಗುನ ಕೊಟ್ಟು ಬಿಡು. ಯಾವಾಗ ಮಗು ಮನೆಗೆ ಬಂದಿತ್ತಂತೇಳಿ ಈಗಿನೂ ದಾರಿ ಕಾಯಕತ್ತಾಳ. ಹಂಗಲ್ಲ ನಾ ಹೇಳಾಕತ್ತಿದ್ದ, ನನ್ನ ಗಂಡ ಕರ್ಯಾಕೆ ಬಂದಾನ, ಆ ಮಗು ನಮ್ದ ಅಂತ ಹೇಳಿ ಜೀವನ ಮಾಡ್ತೇವೆ. ಗಂಡ ಕರ್ಯಾಕೆ ಬಂದಾನ? ಖುಷಿನ ಆತಲ್ಲ. ಗಂಡ ಕರ್ಯಾಕೆ ಬಂದಾನಂತಿ. ಆ ಕೂಸು ನಂದತ್ ನಿನ್ನ ಗಂಡ ಹೆಂಗೆ ಒಪ್ಪಗೋತಾನ? ಕೊಟ್ಟು ಮಾತು ಉಳಿಸ್ಕೋ, ಆ ಮಗು ಕೊಟ್ಟು ಹೋಗ್ಬಿಡು. ಈಗಾಗಲೇ ನನ್ನ ಗಂಡ ಆ ಮಗುನ ಒಪ್ಕೊಂಡಾನ, ಮಗುನ ಕೊಡಕ್ಕಾಗಲ್ಲ. ನಾ ಮೊದಲನೇ ಥರ ಇಲ್ಲ. ನೀ ಹಿಂಗೆ ಮಾಡಕತ್ತಿದ ನನ್ನ ಹೆಂಡತಿ ಗೊತ್ತಾದ್ರೆ ಜೀವಂತ ಸಾಯ್ತಾಳ ಆಕಿ. ಸ್ವಲ್ಪ ಹುಷಾರ್ಲೇ ಇರು. ಕೊಟ್ಟೆ ಮಾತು ಉಳ್ಸೊಂಬಿಡು. ನಾನು ನಿನಗೇನು ಕೇಳೋದಿಲ್ಲ, ನಿನ್ನ ಮುಟ್ಟೋದಿಲ್ಲ, ಮಾತಾಡ್ಸೋದಿಲ್ಲ. ಏನು ಮಾತು ಕೊಟ್ಟಿದ್ದಿ? ಮದುವೆ ಅಂತೂ ಮಾಡ್ಕೊಳ್ಳೋದಿಲ್ಲ, ಮಗು ಎತ್ತು ಕೊಡ್ತೀನಿ ಅಂದಿದ್ದಿಲ್ಲ. ಈಗ ಗಂಡ ನಿನ್ನ ಕರ್ಯಾಕೆ ಬರೋಣ, ಮನಸ್ಸ ಬದಲಾತು, ಮಾತ ಬದಲಾತೇನ? ನನ್ನ ಹೆಂಡತಿ ಮ್ಯಾಗ ನಾ ಜೀವನ ಇಟ್ಟಿನ, ಮಗು ಕೊಟ್ಟು ಹೋಗ್ಬಿಡ. ನಿನ್ನ ಹೆಂಡತಿ ಮ್ಯಾಗ ನೀ ಜೀವ ಇಟ್ಟಿದ್ಕ ನಾ ಯಾಕೆ ನನ್ನ ಮಗು ಕೊಡ್ಬೇಕಾ? ಅಲ್ಲದ ನಿಂಗೆ ಮೊದಲೇ ಮಾತು ಕೊಟ್ಟಿತ್ತಲ್ಲ, ಮಗು ನಮ್ಗೆ ಕೊಟ್ಟು ಹೋಗ್ಬೇಕಂತೇಳಿ. ಹಂಗೆ ಅಂದಿದ್ದಕ್ಕಲ್ಲ ನಾನು ನಿನ್ನ ಮೈ ಮುಟ್ಟಿದ್ದು. ನನ್ನ ಹೆಂಡತಿ ಜೀವನದಾಗ ಆಟ ಆಡ್ಬಿಡ, ಮಗು ಕೊಟ್ಟು ಹೋಗ್ಬಿಡ. ನನ್ನ ಗಂಡ ನನ್ನ ಖುಷಿಲೇ ಕರ್ಯಾಕೆ ಬಂದಾನ, ಇನ್ನು ನಾ ಅವ್ನ ಕಣ್ಣೀರು ಹಾಕ್ಸಲ್ಲ. ಅವನಿಗೆ ಕಣ್ಣೀರು ಹಾಕ್ಸಲ್ಲ ಅಂತೇಳಿ ನನ್ನ ಹೆಂಡತಿ ಕಣ್ಣೀರ ಜೊತೆ ಆಟ ಆಡ್ತೀಯನ? ಮಾತು ಕೊಟ್ಟು ಮರಿಬೇಡ, ಮಾತು ಉಳಿಸ್ಕೋ. ಮಗು ಕೊಟ್ಟು ಹೋಗ್ಕೇನಂತ ಹೇಳಿ ನಿನ್ನ ಕೈ ಮುಗಿತೀನಿ, ಬೇಕಾದ್ರೆ ಕಾಲು ಹಿಡ್ಕೋತೀನಿ. ಮಗು ಕೊಟ್ಟು ಹೋಗ್ಬಿಡ. ನೋಡ, ನೀ ನನಗೆ ಕಾಡ್ಬೇಡ. ನನ್ನ ಮಗುನ ನಾ ನಿನಗೆ ಯಾಕೆ ಕೊಡ್ಲಿ? ಅದು ನನ್ನ ಮಗು ಐತಿ. ನಾ ನಿನ್ನ ಜೊತೆ ಬಳಕೆ ಆಗಿದ್ಕ ಆ ಮಗು ನಿನಗೆ ಹುಟ್ಟೈತಿ. ನೆನಪು ಮಾಡ್ಕೋ. ನೀ ಹಿಂಗೆ ಕಡಕತ್ತಂದ್ರೆ ನಾ ಮತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ ನೋಡು. ಸುಮ್ಮನಿರಷ್ಟ. ಯಾಕೆ ನಿನ್ನ ಗಂಡನ ಕೂಡ ಜಗಳ ಹಿಡಿದೀವ?
ಚಂದಗೆ ಬಾಳೆ ಮಾಡಕ್ಕೆ ಏನಾಗುತ್ತೆ? ಅಲ್ಲ ನಿನ್ನ ಗಂಡ ಎಂಥವ್ದ ಅಂತ ನಿನಗೆ ಗೊತ್ತೈತಿಲ್ಲ? ನನ್ನ ಗಂಡ ಎಂತ ಹೋದ ನನಗೆ ಗೊತ್ತೈತ್ರಿ, ಅದ್ರ ಬಾಳೆ ಮಾಡಕ್ ನಿಮ್ಮಂತವ್ರು ಬಿಡ್ಬೇಕಲ್ಲ. ನಾವೇ ನಿನ್ನ ಗಂಡಗ ನಿನ್ನ ಹೆಂಡತಿ ಜೊತೆ ಶೇರ್ ಬೇಡಪ್ಪ ಅಂತ ಹೇಳೇವ, ಇಲ್ಲ ಹೆಂಡತಿ ಜೊತೆ ಚಂದಗೆ ಬಾಳೆ ಮಾಡಬೇಡಪ್ಪ ಅಂತ ಹೇಳೇವ. ಯಾಕೆ ಇನ್ನೊಬ್ಬರ ಮ್ಯಾಗ ನಿಮಗೆ ತೋರಿಸ್ತೀವ? ನಿನ್ನ ಗಂಡನ ಏನೋ ಪ್ರೀತಿಲೆ ಕಂಡೆ ಅಂದ್ರೆ ಬಾಳೆ ಶುದ್ಧ ಆಗ್ತದ. ಅಲ್ಲಿದಲ್ಲಿ ನೋಡು, ನಾನು ನನ್ನ ಹೆಂಡತಿ ಹೆಂಗದೀವಿ. ನನ್ ಮುಂದ ಇನ್ನೊಬ್ರ ಹೆಂಡತಿ ಹೊಗಳಿದ್ರೆ ಸಿಟ್ಟು ಬರುದಿಲ್ಲೇನ್ರಿ? ಇನ್ನೊಬ್ಬರ ಹೆಂಡತಿನ ಯಾಕೆ ಹೊಗಳ್ತಾನ? ಅವ್ರು ನೋಡಿ ನೀಟ್ ಕಲೀಲಿ ಅಂತೇಳಿ. ಆದ್ರೆ ನೀನು ಎಲ್ಲರ ಮುಂದೆ ನನ್ನ ಹೋಗೋದು ಮಾತಾಡ್ತಾನೆ ಸಿಟ್ಟಿಗೆ ಅಂದ್ರೆ ನಿನ್ನ ಕಾಲ ಮೇಲೆ ನೀನ ಕಲ್ಲು ಹಾಕೊಂಡಂಗ. ಇನ್ನೊಬ್ರು ನೋಡಿ ಕಲೀದಿರ್ತದ, ಇನ್ನೊಬ್ರು ನೋಡಿ ಬಾಳೋದಿರ್ತದ. ಅದಕ್ಕೆ ಇನ್ನೊಬ್ರು ಹೊಗಳ್ತಿರ್ತಾನ, ನೀ ತಿಳ್ಕೊಬೇಕದನ್ನ. ಅವಂಗ ಇನ್ನೊಬ್ರ ಮನಿ ಉಸಾಬರಿ ಬಿಡಾಕ್ ಹೇಳ್ರಿ, ನಾ ಚಂದ ಇರ್ತೀನಿ. ಹೆಣ್ಣಾದಕಿ ಸಣ್ಣಾಗಿ ಬದುಕುತ್ತಕ ಚಂದ ಇರಕ್ ಸಾಧ್ಯನೇ ಇಲ್ಲ. ಆಕಿನ ಗಂಡ ಕರ್ಯಾಕ್ ಬಂದಾನ, ನಾ ಹೋಗಿ ಪಾಪು ತಗೊಳ್ಳಿ. ಹಿಂಗಂತಿನ ತಪ್ಪು ತಿಳ್ಕೊಬೇಡ. ಕರ್ಯಾಕ ಬಂದ ಗಂಡ ಕೂಸುನು ನಮ್ಮ ಜೊತೆ ಇರ್ಲಿ ಅಂತಂದ್ರ ಹಂಗ್ಯಾಕ್ ಮಾತಾಡ್ತೀರಿ? ಆ ಕೂಸಿ ನಮ್ಗ ಕೊಟ್ಟುಕಿನಂತ ಅಂದ ಇಲ್ಲಕಿ. ಕೊಟ್ಟೇನೋ ಹೊಕ್ಕಿನಂತ ಹೇಳ್ಯಾಳ. ಆದ್ರ ಗಂಡ ಖುಷಿಲೇ ಕರ್ಯಾಕ ಬಂದಾನ. ಆ ಪಾಪುನು ಜೋಡ್ ಕರ್ಕೊಂಡು ಹೋಗೋಣ ಅಂತಂದ್ರ ಆಕಿ ಕರ್ಕೊಂಡು ಹೋಗ್ಯಾಕನಲ್ಲ. ಹೆಂಗ್ ವಿಚಾರ ಮಾಡ್ತೀರಿ ನೀವು? ನಿಮ್ಗೆ ಹುಟ್ಟಿದ ಕೂಸ ಐತದ, ಅದ್ ಹೆಂಗ್ ಕರ್ಕೊಂಡು ಹೋಗ್ಕಳ? ಅದ್ ಹೆಂಗ್ ಜೋಪಾನ ಮಾಡ್ತಾಳ? ಯಾರಿಗೋ ಹುಟ್ಟಿದ ಕೂಸ ಯಾರಿಗೋ ಅಪ್ಪ ಅನ್ನೋ ಕಾಲ ಐತೆ ಇದು. ಬರೀನಾ ಬಾಯಿ ಮಾತ್ಲಿ ಕೇಳಿದ್ದೆ ಹಿಂಗೆ ಹತ್ತೈತಿ ಹಿಂಗೆ ನಡ್ದೈತಿ ಜಗತ್ ಅಂತೇಳಿ. ಆದ್ರೆ ನನ್ನ ಜೀವನದಾಗ ನಡೀತೈತೆ ಅಂತ ನಂಗೆ ಗೊತ್ತಿರಲಿಲ್ಲ, ಗೊತ್ತೇ ಇರಲಿಲ್ಲ. ನೀವೇನ್ ಕರೆ ಮಾತಾಡಕ್ ಹೋಗ್ಬೇಡ್ರಿ. ನಾ ಈಗ ಹೋಗಿ ಕೂಸಿನ ಕರ್ಕೊಂಡ್ ಬರ್ತಿಲ್ಲ, ಆಕಿನ ಜೋಡಿ ಹೋಗಿ ಮಾತಾಡ್ಕೊಂಡ್ ಬರ್ತೀನಿ. ಈಗ ಕೊಟ್ರೆ ಕರ್ಕೊಂಡ್ ಬಾ, ಹಾಲು ಕೊಡ್ದಟ್ಟು ಖುಷಿ. ಕೊಡ್ಲಿಕ್ಕಂದ್ರ ಸುಜಾತ, ನಿನ್ಗ ನಿನ್ ಕರ್ಯಾಕ್ ಬಂದಾನಂತಲ್ಲ? ಕರೆಕ್ಟ್ ಬಂದಾನ, ಇವತ್ತ ಹೋಗ್ಬೇಕು. ನಿನ್ ಕನ್ಸು ನನಸಾಯ್ತಲ್ಲ, ಮತ್ತ ಕೂಸಿನ ನಮಗ್ ಕೊಟ್ಟೋಕ್ಕಿ? ಗಂಡ ಖುಷಿಯಿಂದ ಕರ್ಯಾಕ್ ಬಂದಾನ, ಮಗು ತಗೊಂಡು ಹೋಗ್ತೇನಕ್ಕ. ಸಾರಿ, ಮಾತ್ ಕೊಟ್ಟಿದ್ದೆ ಕೂಸಿನ ನಮ್ಗ ಕೊಟ್ಟೋಕ್ಕಿನಂತೇಳಿ. ಮಾತೇನೋ ಕೊಟ್ಟಿದ್ದೆ, ಆದ್ರೆ ನನ್ನ ಜೀವನ ನಾನು ನೋಡ್ಕೋಬೇಕಲ್ಲ. ಗಂಡ ಖುಷಿಯಿಂದ ಕರ್ಯಾಕ್ ಬಂದಾನ, ನಿನ್ ಜೀವನ ನೀನ್ ನೋಡ್ಕೋ. ಆದ್ರ ಆ ಕೂಸಿನ ಮುಂದೆ ನಮ್ ಕೈಯಾಗ ಕೊಟ್ಟು ಹೋಗುವ. ನಾ ಹಡ್ದ ಮಗು, ನಾ ಜೋಪಾನ್ ಮಾಡಿದ ಮಗು ನಿಮಗ್ ಕೊಟ್ಟು ಹೋಗಕ್ ಆಗಲ್ಲ. ಸುಜಾತ, ನೀ ಯಾಕೋ ಮಾತಿ ತಪ್ಪಾಕತ್ತಿ ನೋಡ, ನೀ ಮಾತಿ ತಪ್ಪಾಕತ್ತಿ. ಮಾತಿಗ್ ನಾ ಯಾಕೆ ತಪ್ಲೇರಿ? ನನ್ ಗಂಡ ನನ್ ಮಗು ನನಗ್ ಮುಖ್ಯ. ಮನಸ್ಸು ಬಿಚ್ಚಿ ಕೇಳಾಕತ್ತೀನಿ, ಮಗುನ್ ಕೊಡ್ತೀಯಾ ಇಲ್ಲೋ? ನೀ ಸತ್ರು ನನ್ ಮಗು ಕೊಡಲ್ಲ. ಮುಖ ಸಣ್ಣ ಮಾಡಿ ಬಂದಿ ಅಂದ್ರೆ ನಾ ಏನು ಹೇಳಿ ಕಳಿಸಿದ್ನಿ ಅದ ಅದಂಗೆ ಕಾಣ್ತೈತಿ. ಮಗು ಕೊಡಲ್ಲ ಅಂದ್ಲ. ಇದ ಮಾತಾಡ್ತಾಳಂತೇಳಿ ನಿಮಗೆ ಹೆಂಗೆ ಗೊತ್ತಿತ್ತು? ನಿಮಗೇನಾರ ಮೊದಲ ಹೇಳಿದ್ಲೇನ? ತಂದೆ ಆದವಂಗ ಮಗುನ ಮಾರಿ ನೋಡ್ಬೇಕಂತ ಆಸೆ ಇರೋದಿಲ್ಲೇನ? ಅದು ಅಲ್ದ ಕೂತ್ರ ನಿತ್ರ ಮಗು ಮಗು ಅಂತ ಕಾಯಕಿ ಯಾವಾಗ ಮಗು ಕೊಡ್ತೆ ಅಂತ ಹೋಗಿ ಕೇಳೋದು ತಪ್ಪೇನ? ಹೋಗಿ ಕೇಳಿದಕ್ಕೆ ಕಡ್ಡಿ ಮುರಿದಂಗೆ ಮಾತಾಡಿಬಿಟ್ಲ. ಗಂಡನ ಜೊತೆ ಖುಷಿಯಿಂದ ಇರ್ತಾತ, ಗಂಡ ಕೂಸ ನಂದ ಅಂತ ಒಪ್ಕೊಂಡನತ್ತ. ಜೀವ ಹೋದ್ರೆ ಕೂಸಿನ ಬಿಟ್ಟು ಕೊಡಲ್ಲಂತ. ಏನರ ಹೆಚ್ಚು ಕಮ್ಮಿ ಮಾತಾಡಿದ್ರೆ ಕೇಸ ಕಂಪ್ಲೀಟ ಮಾಡ್ತಾನಂತ. ಬಡವ್ರು ನಾವು ಅಂಥವ್ನ ಎದುರು ಹಾಕೊಳ್ದ ಆಗತ್ತೇನ? ಆಕಿನ ಮಾತು ನಂಬಿ ನಾವು ಮೋಸ ಹೋದಿವ್ರಿ. ನಿನ್ನ ಮನಸ್ಸು ಹಗರು ಮಾಡ್ಬೇಕಂತೇಳಿ ನೀ ಹೇಳ್ದಂಗೆ ಕೇಳಿ ಆಕಿ ಮೈ ಮುಟ್ಟಿದ್ದೆ. ನಾನು ನಿನಗೆ ನಂಬಿಸ್ಕೂತಿ ಕೂದಂಗಾತ. ಇಂಥ ಹೆಣ್ಣೈತೆ ಅಂತ ನನಗೆ ಗೊತ್ತಿರಲಿಲ್ಲ. ಗಂಡನ ಜೋಡಿ ಜಗಳ ಮಾಡಿ ಗಂಡನ ಬಿಟ್ಟು ಬಂದಾಕಿ ಈಗ ಒಳ್ಳೆ ಜಗಳ ಮಾಡಿ ಆ ಮಗುನ್ ಬಿಟ್ಟು ಹೋಗ್ಲಂತೇಳಿ ಏನ್ ಗ್ಯಾರಂಟಿ? ಹಠಮಾರಿ ಹೆಣ್ಣು ಎಲ್ಲಿದ್ರು ತಾನು ಬುದ್ಧಿ ತಾ ಬಿಡೋದಿಲ್ಲ. ಇಷ್ಟು ಮೋಸ ಮಾಡ್ತಾ ಅಂತ ನನಗೂ ಗೊತ್ತಿದ್ದಿದ್ದಿಲ್ಲ. ಮತ್ತೀಗ ಹೆಂಗ್ ಮಾಡುದ್ರಿ? ದೇವ್ರ ಆಟ ಆಡ್ಸಕತ್ತಾನ. ಕಾದು ನೋಡೋಣ, ಒಳ್ಳೇದ್ರ ಆದಿತ್ತು ಕೆಟ್ಟದ್ರ ಆದಿತ್ತ. ನನ್ನ ಹೆಂಡತಿ ನಿಮ್ಮಿಂದ ಭಾಳ ಬುದ್ಧಿ ಕಲ್ತಾಳ. ಇದ್ರೆ ಇರ್ಬೇಕು ನಿಮ್ಮಂಥವ್ರ ಜೊತೆ. ನಾವು ಆಕಿನ ಹಂಗ ತಿಳ್ಕೊಂಡಿದ್ದೀವ್ರಿ. ಆಕಿ 100 ವರ್ಷ ನಮ್ಮ ಜೊತೆ ಇದ್ರು ಆಕಿ ಏನ್ ಬುದ್ಧಿ ಕಳೆಯಂಗಿಲ್ಲ. ಯಾಕೆ ಸಿಟ್ಟಕ್ಕದಾಳ ಅಂತೇಳಿ ಈ ಮಾತು ಮಾತಾಡಕತ್ತೀರೇನು? ಕೊಟ್ಟು ಮಾತು ತಪ್ತಾಳಂತೇಳಿ ಈ ಮಾತು ಹೇಳಕತ್ತೀನಿ. ನಿಮ್ಮ ಮಾತಿಗೆ ಆಕಿ ಏನು ತಪ್ಪೇಳೋ ನನಗೆ ಗೊತ್ತಿಲ್ಲ, ಆದ್ರೆ ನನ್ನ ಮಾತಿಗೆ ಆಕಿ ಬರ್ತಾನೆ ಅನ್ನಕತ್ತಾಳ. ಅದಕ್ಕೆ ಕಾರಣನ ನೀವು. ಹೆಣ್ತಿನ ಬೇಕಾದ್ರೆ ಕರ್ಕೊಂಡು ಹೋಗ್ರಿ, ಆ ಕೂಸಿನೊಂದು ನಮ್ಮ ಕೈಯಾಗ ಕೊಟ್ಟೋಗ್ರಿ. ಇಲ್ಲಾಂದ್ರೆ ಆ ಕೂಸು
ಪರದೇಶ ಆಕೈತಿ. ಆಕಿನ ಜೊತೆ ಅದಕ್ಕೂ ಜಗಳ ಆಡಂಗಿಲ್ಲ, ಆ ಕೂಸಿನೂ ಪರದೇಶ ಆಗಂಗಿಲ್ಲ. ಇಬ್ಬರನ್ನೂ ಕಣ್ಣಿಟ್ಟು ಕಾಪಾಡ್ಕೋತಾನೆ. ತಾಯಿ ಮನಸ್ಸು ಕೊಟ್ಟೈತಂತಂತ ತಂದೆ ಮನಸ್ಸು ಕೊಟ್ಟೈತಂತೇಳಿ ನಾ ಯಾಕೆ ಹಂಗೆ ತಿಳ್ಕೊಳ್ಳಿ? ಆ ಕೂಸು ಎಲ್ಲಿದನು ಚಂದಿರ್ಲಿ. ಬಂದು ಬಾಳತ್ತಾತು, ನಾ ಏನು ಬರ್ತಂತ. ಅವ್ರನ್ನ ಇಷ್ಟಕ್ಕ ಬಿಡಬೇಡ. ತಲೆ ತುಂಬಿ ನನ್ನ ಗಂಡನ ಜೀವನನ ಹಾಳು ಮಾಡ್ಯಾರ ಅವರು. ನನ್ನ ಗಂಡ ಖುಷಿಯಿಂದ ಬಂದಾನ, ಮಗುನ ನಂದ ಅಂತ ಹೇಳಿ ಒಪ್ಕೊಂಡಾನ. ಮತ್ತು ನನ್ನ ಮಗು ಅವ್ರಿಗೆ ಯಾಕೆ ಕೊಡ್ಬೇಕಾ? ಕೊಡಬೇಡ, ಮರಿಗ್ ಸಾಯ್ಲಿ ಅವರು. ನೀ ಯಾಕೆ ಈಗ ಸಿಟ್ಟಾಗಿ? ನಿನಗೇನು ಮಾಡ್ಯಾರ ಅವ್ರ? ನನ್ನ ಗಂಡ ಯಾವಾಗ್ಲೂ ಅವ್ರ ಮಾತಾ ಕೇಳ್ತಿರ್ತಾನ, ಮನೆಗೆ ಬರೋವಲ್ಲ. ನನ್ನ ಗಂಡ ನೋಡು ಹೆಂಗ್ ದಾರಿಗೆ ಬಂದಾನ. ವರ್ಷ ಬಿಟ್ಟು ಬಂದಿದ್ಕ ತಾನಾಗ ಕರಿಯಕ್ ಬಂದಾನ. ಗಂಡನ ಜೊತೆ ಹೋಗ್ತಿ ಮತ್ ಮಗು ಇವ್ರಿಗೆ ಕೊಟ್ಟು ಹೋಗ್ತೀನ? ಅಷ್ಟು ಖುಷಿಯಿಂದ ನನ್ ಕರಿಯಾಕ್ ಬಂದಿರ್ಬೇಕಾದ್ರ ನಾ ಯಾಕೆ ಕೊಟ್ಟು ಹೋಗ್ಲಿ? ಆ ಮಗು ನೀ ತಗೊಂಡ್ ಹೋಗ್ಬಿಡು. ಇವ್ರಿಬ್ರು ಹೆಂಗ್ ಖುಷಿಯಿಂದ ಇರ್ತಾರ ನಾನು ನೋಡ್ತೀನಿ. ಇದ್ರಾಗ ತಪ್ಪ ನಂದು ಐತಕ್ಕ. ಮಾತಾ ಕೈ ಮೀರಿ ಹೋಗ್ಬಿಟ್ಟೈತಿ. ನಾನು ಕ್ಷಮಿಸಿಬಿಡುವ. ನಿನ್ನ ತಪ್ಪ ನನ್ನ ತಪ್ಪ ಎಲ್ಲ ಸೇರಿ ನನ್ನ ಗಂಡನ ಮನಸ್ಸಿನ ಜೋಡಿನ ಆಟ ಆಡ್ಬಿಟ್ವಲ್ಲಪ್ಪ. ತನ್ನ ಲಾಭಗೋಸ್ಕರ ಮತ್ತೊಬ್ಬರ ಜೀವನದಾಗ ಆಟ ಆಡ್ತಾಳಂತ ನನಗೂ ಗೊತ್ತಿರಲಿಲ್ಲಕ್ಕ. ಆಕೆ ಅಳುದು ಕರೋದು ನೋಡಿ ನನ್ನಂತವ್ ನಾ ಕರ್ಗೀನಿ. ಮಾತು ನಮಗೇನು ಬೇಡ. ಆ ಕೂಸಿ ನನ್ನ ಮಡಿಲಾಗ ಹಾಕಿ ಹೋಗಂತೇಳಿ ಮತ್ತೇನು ಬೇಡ. ಆಕೆ ಬಂದಕ್ಕಿ ನಿಮ್ಮ ಸುಖಗೋಸ್ಕರ ಬಂದಿಲ್ಲಕ್ಕ, ತನ್ನ ಬ್ಯಾಳಿ ಬೇಯಿಸ್ಕೊಳಕ್ಕೆ ಬಂದಾಳ. ಗಂಡ ಹೆಂಡತಿ ನಡಬರ್ಕ ತಂಗಾಳೆ ಆಗೋದ್ಲು, ಹೋಗೋ ಮುತ್ನ್ಯಾಗ ಬಿರುಗಾಲ ಆಗೋದ್ಲು. ನಿನ್ನ ಒಳ್ಳೆ ತನಕ ನಿನಗೆ ಒಳ್ಳೇದಾಕತಕ್ಕ. ಆದ್ರೆ ಆಕಿ ಮೋಸ ಮಾಡಿ ಹೋದ್ಲು. ಆಕೆಗೆ ಮೋಸರ ಆಗಲಿ ಏನಾರ ಆಗಲಿ, ಆದ್ರೆ ಆ ಕೂಸು ಒಂದು ಪರದೇಶ ಆಗಬಾರ್ದು. ಶ್ರೀಶೈಲ, ಇಷ್ಟು ದಿನ ನನ್ನ ಹೆಂಡತಿನ ಕಾದಿದ್ದಕ್ಕೆ ನಿನ್ನ ಪುಣ್ಯ ಅಂತ. ಆಕಿನ ಕಾಯಕ್ಕೂ ಒಂದು ಕಾರಣ ಐತಿ, ಆಕೆ ನಿಮ್ಮನ್ನ ಹೊಳಿ ಕೂಡಕ್ಕೂ ಒಂದು ಕಾರಣ ಐತಿ. ಆ ಕಾರಣ ಏನಂತ ನನಗೆ ಅಷ್ಟ ಗೊತ್ತೈತ್ರಿ. ಆ ಕಾರಣ ಏನಂತ ನಾನು ನಿನ್ನ ಕೇಳಕತ್ತಿಲ್ಲ. ಆದ್ರೆ ನನ್ನ ಹೆಂಡತಿ ನಾನು ಖುಷಿಯಿಂದ ಒಪ್ಕೊಂಡ್ವಲ್ಲ, ಅದು ಭಾಳ ಖುಷಿ ಆಗತ್ತೈತೆ ನನಗೆ. ಒಪ್ಕೋತಾಳ್ರಿ, ಒಪ್ಕೋಬೇಕು. ಯಾಕಂದ್ರೆ ಕರ್ಯಾಕೆ ಬಂದಿರಲ್ಲ, ಒಪ್ಕೊಳ್ಬೇಕು. ವರ್ಷವಿಡೀ ಮಾಡಿದ್ರಾಡಿ ಎಲ್ಲ ಮುಚ್ಚಿಟ್ಟು ಒಪ್ಕೋತಾಳೆ. ಯಾಕಂದ್ರೆ ತನ್ನ ಕೆಲಸ ಏನಾಗಬೇಕು ಅದು ಆತು. ನಮ್ಮಂಥವ್ರು ಕಣ್ಣೀರು ಹಾಕ್ಸಿ ಒಪ್ಕೊಳ್ಳೋಕಿನ. ಏನು ಮಾತಾಡಕತ್ತೀವ? ನನಗಿಷ್ಟು ಕೇಳುವಂಗೆ ಮಾತಾಡ. ಕೇಳುವಂಗೆ ಮಾತಾಡಿದ್ನಿ ಅಂದ್ರೆ ನಿಮ್ಮ ಕೂಡಿದ ಮನಸ್ಸಿಗೆ ಕಿಚ್ಚು ಹಚ್ಚಿದಂಗೆ ಆಕೈತಿ. ಬ್ಯಾಡ್ರಿ, ಕರ್ಯಾಕೆ ಬಂದಿರಲ್ಲ, ಖುಷಿಯಿಂದ ಕರ್ಕೊಂಡು ಹೋಗ್ರಿ. ಮತ್ತು ಆ ಪಾಪು ನನ್ನ ಹೆಂಡತಿನ ನನ್ನ ಮಗುನ ಕರ್ಕೊಂಡು ಹೋಗಕ್ಕೆ ನಾ ಯಾಕೆ ವಿಚಾರ ಮಾಡ್ಲು? ಅವಶ್ಯಕತೆ ಐತಿ. ಯಾರ್ದೋ ಮಗನ ನನ್ನ ಮಗು ಅಂತ ನೀವು ಒಪ್ಕೊಳ್ಳೋಣ. ಆಕಿನ ಆಚೆ ಮುಗದೈತಿ. ಗಂಡ ಕರ್ಯಾಕೆ ಬಂದಾನ, ಕೂಸು ಯಾರ್ದಾಗಿರ್ಲಾಕ ಗಂಡನ ಕುಡ್ಕೊಳ್ಳೋಕಿನ. ಆದ್ರೆ ಇಲ್ಲಿ ನನ್ನ ಹೆಂಡತಿ ಕನಸು ಕಲ್ಲಾತಲ್ಲ, ಇದಕ್ಕೆ ಯಾರ ಹೊಣೆ? ಇಷ್ಟು ದಿನ ನಿಮ್ಮ ಉಪಕಾರ ಭಾಳ ಐತಕ್ಕೀಗ. ಆ ಋಣ ಹೆಂಗೆ ಮುಟ್ಟಿಸ್ಬೇಕು? ಋಣ ಮುಟ್ಟಿಸಬೇಕಂದಿತ್ತಂದ್ರೆ ಆ ಮಗು ನಮ್ಮ ಕೈ ಕೊಟ್ಟವ್ರಿ, ನಾವು ಜೋಪಾನ ಮಾಡ್ತೀವಿ. ಭಾಳ ದಿವ್ಸಿಗೆ ನಮಗೊಂದು ಮಗು ಆಗೈತಪ್ಪ, ಅದನ್ನು ಯಾರಿಗೂ ಕೊಡಂಗಿಲ್ಲ ನಾವು. ಮಗು ಬೇಕಂತ ಹೆಂಡತಿ ಬೇಕಂತ ಭರವಸೆ ಇಟ್ಟು ನೀವು ಬಂದಿರಿ. ನಿಮಗೇನ ನಮ್ಮ ಋಣ ಮುಟ್ಸೋದಾಗಲ್ಲ ತಗೋರಿ. ಖುಷಿಯಿಂದ ಇರ್ರಿ, ಭಾಳ ಖುಷಿಯಿಂದ ಇರಿ. ಇಷ್ಟು ಖುಷಿಲೇ ಹೇಳಕತ್ತಿ ಅಂದ್ರೆ ನನ್ನ ಹೆಂಡತಿನ ಮಗುನ ಭಾಳ ಚಂದ ಕಾಪಾಡ್ಕೊತಾನೆ. ಇನ್ಯಾವತ್ತೂ ನಿಮ್ಮ ಹೆಂಡತಿ ಜೊತೆ ಜಗಳ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಮುಂದೆ ಹುಟ್ಟು ಕೂಸರ ನಿಮ್ಮ ಕಣ್ಣು ಮುಂದೆ ಹುಟ್ಟಲಿ.